ಇಂಡಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ. ಇಂಡಿಗೋ ವಿಮಾನದ ವಿಚಾರಕ್ಕೆ ಸಂಬಂಧಪಡೋದಾದರೆ ನೋಡಿ, ಒಂದು ಕಾಲಕ್ಕೆ ವಿಮಾನಯಾನದ ಒಂದು ವಿಚಾರ ಅಂತ ಹೇಳಿದ್ರೇ ತುಂಬ ಶ್ರೀಮಂತರಿಗೆ ಸಂಬಂಧಪಟ್ಟಂಥ ವಿಚಾರ. ಇದು ಮಧ್ಯಮ ವರ್ಗದವ್ರಿಗೋ ಕೆಳ ಮಧ್ಯಮ ವರ್ಗದವ್ರಿಗೋ ಎಟ್ಕೋದೇ ಇಲ್ಲ ಅಂತ ಇತ್ತು. ಇವತ್ತಿಗೆಲ್ಲ ಹಾಗಿಲ್ಲ, ಬಹಳ ಬದಲಾಗಿದೆ. ಇವತ್ತಿಗೆ ವಿಮಾನದಲ್ಲಿ ಸಂಚರಿಸುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಪ್ರವಾಸೋದ್ಯಮ ಅಂತ ಬಂದಾಗಲೂ ಹಾಗೇ, ಮನುಷ್ಯ ಉದ್ಯೋಗ ಅರಸಿ ಹೋಗುವಂಥ ವಿಚಾರಗಳು ಹಾಗೇ, ಜೊತೆಗೆ ಈ ಮದುವೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡೋದು, ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಮಾಡೋದು, ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಮದುವೆ ಆಗೋದು, ಇವೆಲ್ಲ ಒಂದು ಕಡೆ ಜಾಸ್ತಿ ಆಗ್ತಾಯಿದೆ. ಉದ್ಯೋಗ ನಿಮಿತ್ತವಾಗಿಯೂ ಕೂಡ ಜನ ಒಂದು ಕಡೆ ಇನ್ನೊಂದು ಕಡೆಗೆ ಜಾಸ್ತಿ ಓಡಾಡಬೇಕಾಗಿದೆ. ಇದರ ಮಧ್ಯೆ ಒಂದು 63-64% ಭಾರತದ ವಿಮಾನಯಾನ ಸೇವೆಗಳಲ್ಲಿ ಮಾರುಕಟ್ಟೆ ಪಾಲನ ಹೊಂದಿರತಕ್ಕಂಥ ಇಂಡಿಗೋಗೆ ಈ ಥರ ಯಾಕಾಯಿತು? ಇದರಲ್ಲಿ 2 ಭಾಗ ಬರುತ್ತೆ. ಒಂದು, ಇಂಡಿಗೋದ ಲೋ ಕಾಸ್ಟ್ ಮಾಡೆಲ್ ಇದೆಯಲ್ಲ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅದ್ಭುತ ಲಾಭದ ಹಳಿಯ ಮೇಲೆ ಹೋಗ್ತಿರ್ತಕ್ಕಂತಹ ವಿಮಾನಯಾನ ವ್ಯವಸ್ಥೆ ಅಂತ ಹೇಳಿದ್ರೆ ಭಾರತದಲ್ಲಿ ಅದು ಇಂಡಿಗೋ. ಇವರು ಪೈಲಟ್ನ ಬಳಸ್ಕೊಳ್ಳೋ ವಿಚಾರ, ಸ್ಟಾಫ್ನ ಬಳಸ್ಕೊಳ್ತಕ್ಕಂಥ ವಿಚಾರ, ಫ್ಯೂಯಲ್ ಎಫಿಷಿಯನ್ಸಿ, ಇವರು ಯಾವುದೇ ವಿಮಾನವನ್ನು ಕೊಂಡುಕೊಂಡಿಲ್ಲ. ಈ ಸಂಸ್ಥೆ ಒಂದೇ ಒಂದು ವಿಮಾನವನ್ನು ಕೂಡ ಅವರು ಕೊಂಡುಕೊಂಡಿಲ್ಲ. ಬೋಯಿಂಗ್ ಸಹವಾಸಕ್ಕೆ ಹೋಗಲ್ಲ. ಇವರು ಬರೀ ಏರ್ಬಸ್ಸನ್ನು ಖರೀದಿ ಮಾಡ್ಕೊಳ್ತಾರೆ. ಏರ್ಬಸ್ ಖರೀದಿ ಮಾಡಿದವರು ಬೋಯಿಂಗ್ ಟ್ರೈನಿಂಗ್ ಕೊಡಬೇಕಾಗತ್ತೆ ಬೇರೆ ಸಂಸ್ಥೆಗಳಾದರೆ, ಅದನ್ನು ಕ್ಯಾರಿ ಮಾಡೋದಾದರೆ. ಇವರು ಬರೀ ಏರ್ಬಸ್ಗೆ ಸೀಮಿತವಾಗ್ತಾರೆ. ಸುಮಾರು ಲ್ಯಾಂಡಿಂಗ್ಸ್ಗಳಾಗ್ತವೆ ಇವ್ರ ಕಡೆಯಲ್ಲಿ, 6 ಲ್ಯಾಂಡಿಂಗು 7 ಲ್ಯಾಂಡಿಂಗ್ವರೆಗೂ ಇವ್ರು ಮಾಡಬಹುದಾಗುತ್ತೆ. ಆದರೆ ಇದೆಲ್ಲ ಏನಾಯಿತು, ಸೇಫ್ಟಿ ಇಶ್ಯೂ. ಏನು ರೀ ಪೈಲಟ್ಗೆ ಅಷ್ಟೊಂದು ನೀವು ಕೆಲಸದ ಒತ್ತಡ ಹಾಕಿಬಿಟ್ರೆ, ಲೋ ಕಾಸ್ಟ್ ಮಾಡೆಲ್ ಹೆಸರಲ್ಲಿ ಪೈಲಟ್ಗಳ ಮೇಲೆ ಸಿಬ್ಬಂದಿ ಮೇಲೆ ಅಷ್ಟೊಂದು ಒತ್ತಡ ಹಾಕಿಬಿಟ್ರೆ ಜನಗಳ ಸೇಫ್ಟಿ ಕತೆ ಏನು ಅಂಥೇಳಿ ಇದನ್ನು 2ಕ್ಕೆ ಇಳಿಸಲಾಯಿತು. ಜೊತೆಗೆ ಅವ್ರಿಗೆ ವಿಶ್ರಾಂತಿ ಸಮಯವನ್ನು ಒಂದು ಕಡೆ ಜಾಸ್ತಿ ಮಾಡಿದ್ದಾರೆ. ಪೈಲಟ್ಗೆ 75 ಲಕ್ಷ ರೂಪಾಯಿ ಕೊಡ್ತಾರೆ ಇವರು ವರ್ಷಕ್ಕೆ. 75 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಇವರು ಕೊಡುವಂಥ ವೇತನ. ಇಂಡಿಗೋ ವಾರ್ಷಿಕ ಆದಾಯ 65,000 ಕೋಟಿ ಇದೆ. ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಸಂಸ್ಥೆಯನ್ನು. ಅಷ್ಟರ ಮಟ್ಟಿಗೆ ಈ ಸಂಸ್ಥೆ ಬೆಳೆದಿರೋದು ಎಷ್ಟು ನಿಜಾನೋ, ಮೊನಾಪಲಿ ಅಂದರೆ ಏಕಸ್ವಾಮ್ಯ ಅಂತ. ಮಾರುಕಟ್ಟೆ ಅಂಥದ್ದೇ ಒಂದು ಏಕಸ್ವಾಮ್ಯವನ್ನು ಇದು ಹೊಂದಿಬಿಟ್ಟಿದೆ. ಈಗ ಏಕಾಏಕಿ ಇದಕ್ಕೆ ಮೂಗುದಾರ ಹಾಕೋಕ್ಕೆ ಸರ್ಕಾರ ಹೋಯ್ತಾ? ಸರ್ಕಾರ ಪ್ಯಾಸೆಂಜರ್ಸ್ ಸೇಫ್ಟಿ ಆ ವಿಷಯದಲ್ಲಿ ಇಲ್ಲಿ ಎಂಟ್ರಿ ಆಗಿದೆಯಾ, ಅಥವಾ ಇಂಡಿಗೋಗೆ ಪ್ರತಿಸ್ಪರ್ಧಿ ಸಂಸ್ಥೆಗಳೇನಾದರೂ ಒಂದು ಲಾಬಿಯನ್ನು ಇಲ್ಲಿ ಮಾಡಿಬಿಟ್ಟಿದ್ದಾವ? ನಮಗೆ ಇವ್ರ ಸಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ನಾವು ಇಷ್ಟೊಂದು ಲಾಭ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಾವು ಟಿಕೆಟ್ ಕೊಡೋಕ್ಕಾಗ್ತಾ ಇಲ್ಲ, ಹೇಗಿದ್ರೂ ಗೆಲ್ಲಕ್ಕಾಗಲ್ಲ, ಇವ್ರು ಕಾಲು ಮುರಿದು ಬಿಡೋಣವಾ? ಈ ಥರ ತಂತ್ರ ನಡೆದಿದೆಯಾ ಇಲ್ಲಿ? ಅಥವಾ ನಿಜಕ್ಕೂ ಇಂಡಿಗೋ ಸ್ಟಾಫ್ ನೆಮ್ಮದಿಯಾಗಿಲ್ವಾ? ಅವ್ರಿಗೆ ವಿಶ್ರಾಂತಿ ಇಲ್ವಾ? ಏನೊಂದು ವಿಶ್ರಾಂತಿ ಬೇಕೋ ಅದು ಸಿಗದಿರುವ ಕಾರಣದಿಂದಾಗಿ ಈ ರೂಲ್ಗಳು ಬಂದು ಇಷ್ಟೊಂದು ಫ್ಲೈಟ್ಗಳನ್ನು ಹೊಂದಿರತಕ್ಕಂಥ ಇಂಡಿಗೋ ಇವತ್ತಿಗೆ ಜನಗಳಿಗೆ ಸೇವೆ ಕೊಡಲಾಗದೆ ಅದಕ್ಕೆ ಟಿಕೆಟ್ ದುಡ್ಡನ್ನು ವಾಪಸ್ ಕೊಡುವಂಥ ಪರಿಸ್ಥಿತಿ ಬಂದಿದೆಯಾ? ಅದು ಕೇಂದ್ರದ ಆದೇಶದ ಮೇರೆಗೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಮಗೆ ಸುನಿಲ್, ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮ ಜೊತೆಯಲ್ಲಿ ವಿ ಎಸ್ ಸುದರ್ಶನ್ ಸರ್ ಇದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವಾಸುದೇವ್ ಸರ್ ಇದ್ದಾರೆ, MR ವಾಸುದೇವ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ಮಾಜಿ ನಿರ್ದೇಶಕರು, ಮಂಗಳೂರಿನ ವಿಮಾನ ನಿಲ್ದಾಣ. ಸ್ವಾಗತ ವಾಸುದೇವ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ ನಾನು ಮೊದಲು ಸುದರ್ಶನ್ ಸರ್ ಕೇಳಿಬಿಟ್ಟು. ಸುದರ್ಶನ್ ಸರ್, ಈಗ ಇಂಡಿಗೋ ಅಂತ ಮಾತಾಡಿದಾಗ 2 ಮುಖಗಳಲ್ಲಿ ಚರ್ಚೆ ನಡೀತಾ ಇದೆ ಸರ್. ಒಂದು, ಇಂಡಿಗೋದ ಏಕಸ್ವಾಮ್ಯ, ಇವ್ರನ್ನ ಯಾರು ಟಚ್ ಮಾಡೋಕ್ಕಾಗ್ತಾ ಇಲ್ಲ, ಸಾವಿರಾರು ಕೋಟಿ ಆದಾಯ ಮಾಡ್ತಾ ಇದ್ದಾರೆ, ಇವ್ರ ಸಮಕ್ಕೆ ಟಿಕೆಟ್ ಬೆಲೆನೂ ಕಡಿಮೆ ಕೊಡೋಕ್ಕಾಗಲ್ಲ, ಇವ್ರ ಸಮಕ್ಕೆ ಸೇವೆನೂ ಕೊಡೋಕ್ಕಾಗಲ್ಲ, ಇವರಷ್ಟು ಲ್ಯಾಂಡಿಂಗ್ಗಳನ್ನು ಕೂಡ ನೈಟ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಹೇಗಿದ್ದರೂ ಇವ್ರ ಸಮಕ್ಕೆ ನಾವು ಹೋಗೋಕ್ಕಾಗಲ್ಲ, ಕಾಲು ಮುರಿದು ಬಿಟ್ರೆ, ರೆಕ್ಕೆ ಕತ್ತರಿಸ್ಬಿಟ್ರೆ ಇವ್ರದ್ದು, ನಾವು ಎಲ್ಲ ಕಾಂಪಿಟೇಟರ್ಸ್ ಆರಾಮಾಗಿ ನಾವು ಕೂಡ ಮುಂದಕ್ಕೆ ಬರಬಹುದು. ಈ ಪ್ಲಾನ್ ಕಾಣಿಸ್ತಾ ಇದೆಯಾ ಇದರಲ್ಲಿ? ಅಥವಾ ಲೋ ಕಾಸ್ಟ್ ಮಾಡೆಲ್ ಹೆಸರಲ್ಲಿ ಇಂಡಿಗೋದ ಕಡೆಯಿಂದ ಅವರ ಸಿಬ್ಬಂದಿಗೋ ಪೈಲಟ್ಗಳಿಗೋ ಹೆಚ್ಚಿನ ಒತ್ತಡ ಆಗ್ತಾ ಇದೆ. ಈ ಒತ್ತಡ ನಾಳೆಯ ದಿನ ವಿಮಾನಯಾನದ ಮೇಲೆ ಅದರ ಪರಿಣಾಮ ಬೀರಬಹುದಾಗುತ್ತೆ. ಆಗ ಅದು ಪ್ಯಾಸೆಂಜರ್ಸ್ ಅದರ ಒಂದು ದುಷ್ಪರಿಣಾಮವನ್ನು ಫೇಸ್ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಈ ರೂಲ್ ಬಂದು ಇಷ್ಟವಾಂತರ ಆಯ್ತಾ ಸರ್ ಇದು? ಈಗ ನೋಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ಮುಂಚೆ ನಮ್ಮ ಕುಟುಂಬದಿಂದನೇ 2 ಇಂಡಿಗೋ ವಿಮಾನ ಸಂಸ್ಥೆಯಲ್ಲಿ ಇದ್ವಿ. ನಾನು 12 ವರ್ಷ ಸೇವೆ ಸಲ್ಲಿಸ್ತಿದ್ದೆ. ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು, ನಾನು ಮೆಡಿಕಲ್ ಗ್ರೌಂಡ್ ಇಂದ ಹೋದೆ. ನನ್ನ ಮಗನು ಇಂಡಿಗೋದಲ್ಲಿ 6 ವರ್ಷ ಇದ್ದ. ಸಾಕಪ್ಪ ಇಂಡಿಗೋ ಚಾವಾಸ ಅಂತೇಳಿ ಈಗ ದುಬೈನಲ್ಲಿ ಎಮಿರೇಟ್ಸ್ ಮಾತಾಡಿ ಇಂಡಿಗೋ ದ್ಯಾನ್ ಮೀ.
ಈಗ ನೀವು ಕೇಳಿದ ಪ್ರಶ್ನೆಗಳಿಗೆ ನೋಡಿ, ನಾವು ಇಂಡಿಗೋ ವಿಮಾನ ಸಂಸ್ಥೆಗೆ ಸೇರ್ಕೊಂಡಾಗ ಇವರು ಹೇಳ್ತಾ ಇದ್ರಲ್ಲ, ಮತ್ತೆ ಮಾತಾಡ್ತೀನಿ ಸರ್. ನಿಮ್ದು ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ ನನಗೆ. ವಾಸುದೇವ್ ಸರ್, ಈಗ ಇಂಡಿಗೋ ಲ್ಯಾಂಡಿಂಗ್ ವಿಚಾರಕ್ಕೆ ಬಂದಾಗ ಒಂದು ಸಮಸ್ಯೆಗಳಿದೆ ಸರ್. ಲ್ಯಾಂಡಿಂಗ್ ವಿಚಾರಕ್ಕೆ ಬಂದಾಗ ಒಂದು ಸಮಸ್ಯೆಗಳಿದೆ. ಇಲ್ಲಿ 7ರಿಂದ 2 ಆಯಿತು, 6ರಿಂದ 2 ಆಯಿತು ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಈ ಸಿಬ್ಬಂದಿ ಮೇಲೆ ಇದು ಒತ್ತಡ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತಾ? ಇಲ್ಲಪ್ಪ ಬೇರೆಯವ್ರಿಗಿಂತ ಒಳ್ಳೆ ಮಾಡೆಲ್ ಇದೆ ಅವ್ರದ್ದು, ಅದರ ಪ್ಲಾನಿಂಗ್ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಲೆವೆಲ್ ಚೆನ್ನಾಗಿದೆ, ಸೊ ಹಾಗಾಗಿ ಅವ್ರು ಹಾರಿಸ್ತಾ ಇದ್ದಾರೆ, ಲಾಭ ಮಾಡ್ಕೊಳ್ತಾ ಇದ್ದಾರೆ, ಆ ಆ್ಯಂಗಲ್ ನೋಡಬೇಕಾಗುತ್ತೆ ವಾಸುದೇವ್ ಸರ್ ಅಂತ? ಇಲ್ಲ ಸರ್, ಇದು ರೂಲ್ಸ್ ಇಡೀ ಗ್ಲೋಬಿಗೆ ಇರ್ತಕ್ಕಂತ ಒಂದು FDTL ಇದು ಟೈಮಿಂಗ್ಸ್, ಡ್ಯೂಟಿ ಟೈಮ್ಸ್, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತ ರೂಲ್ ಅನ್ನ ಎಲ್ಲಾ ಏರ್ಲೈನ್ಗಳಿಗೂ ಅಡಾಪ್ಟ್ ಮಾಡೋದಕ್ಕೆ 2 ವರ್ಷದಿಂದ ಹೇಳ್ತಾ ಇರೋ ರೂಲ್ ಸರ್ ಇದು. ಯಾರು ಕಾಂಪಿಟಿಷನ್, ಮೊನೋಪೊಲಿ ಯಾವುದನ್ನು ಇದರಲ್ಲಿ ಕನ್ಸಿಡರೇಷನ್ ಅಲ್ಲಿ ಇಲ್ಲ ಸರ್. ಏರ್ ಇಂಡಿಯಾಗೂ ಅಪ್ಲಿಕಬಲ್, ಸ್ಪೈಸ್ ಜೆಟ್ಟಿಗೂ ಅಪ್ಲಿಕಬಲ್, ವಿಸ್ತಾರಕ್ಕೂ ಅಪ್ಲಿಕಬಲ್, ಇಂಡಿಗೋಗೂ ಅಪ್ಲಿಕಬಲ್. ಇಡೀ ಪ್ರಪಂಚದಲ್ಲಿ ಯಾವ ಏರ್ಲೈನ್ ಪೈಲಟ್ಗಳು ಇದ್ದಾರೆ ಅವರಿಗೆಲ್ಲ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅನೆಕ್ಷರ್ 16 ಅಲ್ಲಿ ಏನ್ ಹೇಳ್ತಾ ಇದೆ ಅದನ್ನೇ DGCA ಅಪ್ಲೈ ಮಾಡೋದಕ್ಕೆ ಹೇಳಿದೆ. 2 ವರ್ಷಗಳಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಹಂತವಾಗಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಬಂದಿದ್ದಾರೆ. CAR, ಸಿವಿಲ್ ಏವಿಯೇಷನ್ ರೆಗ್ಯುಲೇಷನ್ಸ್ ಅಂತ ಏನಿದೆ 2024ರಲ್ಲಿ ತಂದಿರೋದನ್ನ ಜನವರಿ 25ರಿಂದ ಶುರು ಮಾಡಿದ್ದಾರೆ. ಜೂನ್ ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅವರ ರಿಕ್ವೆಸ್ಟ್ ಗಳನ್ನ ಬೇರೆ ಏರ್ಲೈನ್ಸ್ ನವರುಗಳು ಅವರುಗಳು ಫಾಲೋ ಮಾಡ್ತಾ ಬಂದಿದ್ದಾರೆ. ಅವರುಗಳಲ್ಲಿ ಇಷ್ಟು ತೊಂದರೆ ಆಗಿಲ್ಲ. ಇವರು ಮಾತ್ರ ಅದನ್ನ ಬಹಳ ಹಗುರವಾಗಿ ತಗೊಂಡಿದ್ದಾರೆ. ಪೈಲಟ್ ಅಸೋಸಿಯೇಷನ್ ಅದನ್ನ ಬಾರಿ ಹೇಳಿದೆ. ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಹೋಗಿದ್ರು ಇಲ್ಲಿನ ಜನ, ಈ ಪೈಲಟ್ ಅಸೋಸಿಯೇಷನ್ ಅವರು. ಅದಕ್ಕೆ ಹೈಕೋರ್ಟ್ ಸಹ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿತ್ತು, ಮಾಡ್ತೀವಿ ಅಂತ ಅಶೂರೆನ್ಸ್ ಏನೋ ಕೊಟ್ಟಿದ್ರು. DGCAಗೂ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ರು. ಆದ್ರೆ ಇವ್ರು ಯಾರು ಇಂಡಿಗೋನವರು ಅದನ್ನ ಫಾಲೋ ಮಾಡ್ಲಿಲ್ಲ ಸರ್. ಪೈಲಟ್ ಶಾರ್ಟೇಜ್ ಅಂತ ಅನ್ನೋದು ಇವರಿಗೆ ನೋಡಿ ಸರ್, ಇವರಿಗೆ ಬೇಕಾಗಿರೋದು 2422 ಪೈಲಟ್ಗಳು ಬೇಕಾಗಿದ್ದಾರೆ. ಇವರ ಹತ್ರ ಇರೋದು 2357 ಪೈಲಟ್. ಈ ಒಂದು ಫ್ಲೈಟ್ ಶೆಡ್ಯೂಲ್ ಅನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇವರ ಹತ್ರ ಶಾರ್ಟೇಜ್ ಇದೆ ಸರ್. ಅದಕ್ಕೆ ಬೇರೆ ಏರ್ ಇಂಡಿಯಾದವರು ಉಳಿದವರು ಪೈಲಟ್ಗಳನ್ನ ರಿಕ್ರೂಟ್ ಮಾಡಿದ್ರು. ಆದ್ರೆ ಇಂಡಿಗೋದವರು ಅದನ್ನ ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇನೆ. ಆ ಕಾರಣದಿಂದಾಗಿ ಈ ಒಂದು ಕ್ರೈಸಿಸ್ ನಮ್ಮ ಇವತ್ತು ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ, ಹೈದರಾಬಾದ್ ನಲ್ಲಿ, ಅಹಮದಾಬಾದ್ ನಲ್ಲಿ, ಮುಂಬೈನಲ್ಲಿ ನೀವು ನೋಡಿದ್ದೀರಿ. ಇದಕ್ಕೆ ಕಾರಣ ಇಂಡಿಗೋದ ಮ್ಯಾನೇಜ್ಮೆಂಟ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಪೈಲಟ್ಗಳ ಡ್ಯೂಟಿ ಅವರ್ಸ್ ಅನ್ನ ಕಡಿಮೆ ಮಾಡೋದ್ರಿಂದ 36 ಗಂಟೆ ಮುಂಚೆ ಇದ್ದಕ್ಕೆ ಇದ್ದದನ್ನ 48 ಗಂಟೆಗೆ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ರು. 6 ಏನ್ ನೈಟ್ ಲ್ಯಾಂಡಿಂಗ್ ಮಾಡ್ಬೇಕು ಅದನ್ನ 2ಕ್ಕೆ ಇಳಿಸಿದ್ರು. 10 ಗಂಟೆ ಸ್ಟ್ರೆಚ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡ್ಕೊಡ್ದು ಅಂತ DGCA ಇನ್ಸ್ಟ್ರಕ್ಷನ್ ಹೇಳ್ತದೆ. ಸಿವಿಲ್ ಏವಿಯೇಷನ್ ರಿಕ್ವೈರ್ಮೆಂಟ್. ಅದನ್ನೇ ಸುನಿಲ್, ಈಗ ಈ ಒಂದು ಲೋ ಕಾಸ್ಟ್ ಮಾಡಲ್ ಅಂತಾನೆ ಬಹಳ ಫೇಮಸ್ ಇಂಡಿಗೋ. ಅವನ್ನಿಡಲ್ಲ, ಆ ಒಂದು ವಿಮಾನಗಳಲ್ಲಿ ಬಿಸಿ ಊಟ ಕೊಡಲ್ಲ ಇವ್ರು ಯಾರಿಗೂ. ಗಗನ ಸಖಿಯರ ಅಥವಾ ಸಿಬ್ಬಂದಿಯ ವೆಯ್ಟ್ ಕೂಡ ಕಡಿಮೆ ಇರುವಂತೆ ನೋಡ್ಕೊಳ್ತಾರೆ. ಮತ್ತು ಹೊಸ ವಿಮಾನಗಳನ್ನೇ ಲೀಸಿಗೆ ತಗೋತಾರೆ, ಕೊಂಡ್ಕೊಳ್ಳೋದಿಲ್ಲ ಇವರು. ಸೊ ಫ್ಯೂಲ್ ಎಫಿಷಿಯನ್ಸಿಗೆ ಅದು ಅವ್ರಿಗೆ ನೆರವಾಗುತ್ತೆ ಅಂತ ಹೇಳಿ. ಮತ್ತು ಇನ್ನು ವಿಮಾನ ಇಳಿಯೋದಕ್ಕೆ ಮುಂಚೆನೇ ವಿಮಾನದ ಕ್ಲೀನಿಂಗ್ ಪ್ರೊಸೆಸ್ ಒಂದು ಕಡೆ ಆಗ್ತಾ ಇರುತ್ತೆ ಒಳಗಡೆ. ಅವ್ರು ಇಳಿದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಮತ್ತು ಟೇಕ್ ಆಫ್ಗೆ ಲೇಟ್ ಆಗೋದು, ಇದೆಲ್ಲ ಮಾಡಲ್ಲ. ಇದೆಲ್ಲ ಒಂದಷ್ಟು ವಿಚಾರಗಳು ನೋಡಿದಾಗ ಯಾರಿಗೆ ಆದರೂ ಕೂಡ ಎಂಥ ಒಳ್ಳೆ ಮಾಡಲ್ ಇಟ್ಕೊಂಡಿದ್ದಾರಪ್ಪ. ಅಂದರೆ ಕೆಲಸನೇ ದೇವರು, ಕರ್ತವ್ಯನೇ ದೇವರು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಅದು ಲಾಭದಲ್ಲಿದೆ. 63,000 ಕೋಟಿ, 63% ಮಾರ್ಕೆಟ್ ಶೇರ್ ಇರುತ್ತಂಥ ಒಂದು ಸಂಸ್ಥೆ 1,000 ಕೋಟಿ ಲಾಭ ಮಾಡ್ತಿದ್ದೆಲ್ಲ ಬಂತಲ್ಲ. ಈಗ ಇದು ಇನ್ನೊಂದು ಕಡೆ ನಮಗೆ ಸುದರ್ಶನ್ ಸರ್ ಮಾತಾಡಿದಾಗ ಇದ್ರ ಇನ್ನೊಂದು ವರ್ಷನ್ನು ಸಾಕಪ್ಪ, ಇದು ಸಹವಾಸ ಇನ್ನೋಷ್ಟರ ಮಟ್ಟಿಗೆ ಅವ್ರ ಕೆಲಸ ಇದೆ ಅಂತ ಹೇಳಿ. ವಿಚ್ ಒನ್ ಇದರಲ್ಲಿ ನಾವು ಯಾವುದನ್ನು ತಗೋಬೇಕೀಗ ಅಂತ. ಈ ಸಹವಾಸ ಸಾಕು ಅಂತ ಹೇಳೋರು ಇದ್ದಾರೆ ಇದರಲ್ಲಿ. ಅಂದರೆ ಸಿಬ್ಬಂದಿ ಮೇಲೆ ಒತ್ತಡ ಹಾಕಿದ್ರೆ ಅದೇನೋ ಬಸ್ಸಲ್ಲ, ಸೈಡ್ ನಿಲ್ಲಿಸ್ಬಿಟ್ಟು ನಿದ್ರೆ ಮಾಡೋಣ ಸ್ವಲ್ಪ ಹೊತ್ತು ಅಂಥೇಳಿ. ಅದು ವಿಮಾನ, ಅದು ಮೇಲ್ಗಡೆ ಹೋದರೆ ಆ ಸ್ಟ್ರೆಸ್ಸಲ್ಲಿ ಏನು ಬೇಕಾದರೂ ಆಗಬಹುದು ಅಂತ.
ಇದು FDTL ಅಂತ ಇಂಡಿಯಾ ಒಂದು ನಿಮಿಷ ಸುನಿಲ್ ಅವ್ರು ಕೇಳ್ತಾ ಇದ್ದೀನಿ ಸರ್, ಬರ್ತೀನಿ ನಿಮ್ಗೆ ಬರ್ತೀನಿ ನಾನು. ಹಾಂ, FDTL ಅಂತ ಏನು ರೂಲ್ ಬಂತಲ್ಲ, ಆ ರೂಲ್ ಹಿಂದೆ ಇರೋದು 2010 ಮ್ಯಾಂಗ್ಳೂರ್ ಕ್ರಾಶ್ ಆಗಿತ್ತಲ್ಲ, ಹೌದು, ಟೇಬಲ್ ಟಾಪ್ ಏರ್ಪೋರ್ಟ್ ಅಲ್ಲಿ ಏನಾಯ್ತು, ಅದು ಅಲ್ಲಿಗೆ ಡೇಟ್ ಬ್ಯಾಕ್ ಆಗತ್ತೆ. ಅಲ್ಲಿಂದ ಅದು ಬಿಕಾಸ್ ಆಫ್ ದ ಪೈಲಟ್ ಫಟೀಗ್ ಅದು ಆಕ್ಸಿಡೆಂಟ್ ಆಯ್ತು ಅಂತ ಪೈಲಟ್ಸ್ ಅಸೋಸಿಯೇಷನ್ 2010 ನಲ್ಲಿ ದೇ ಅಪ್ರೋಚ್ ಡೆಲ್ಲಿ ಹೈಕೋರ್ಟ್. ಆ ಕೇಸ್ ಡ್ರ್ಯಾಗ್ ಆಗ್ತಾ 2023-24 ವರೆಗೂ ಬಂದು ಡೆಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು, FDTL ನೀವು ಫಾರ್ಮಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಇಂಡಿಯಾ ಅಲ್ಲಿ ಅಂತ ಹೇಳ್ಬಿಟ್ಟು DGCA ದಟ್ ಈಸ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ಗೆ ಡೈರೆಕ್ಷನ್ ಕೊಡ್ತು. ಕೊಟ್ಟಾದ್ಮೇಲೆ ಅಕಾರ್ಡಿಂಗ್ ಟು ದಿ ICAO ದಟ್ ಈಸ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ರೂಲ್ ಪ್ರಕಾರ ಗ್ಲೋಬಲಿ ಏನೇನು ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ ಪ್ರಕಾರ ಈ ಒಂದು FDTL ನ ಇಂಡಿಯಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಅವರು ಪ್ಲಾನ್ ಮಾಡಿದ್ರು. 2024 ಜಾನ್ವರಿಲೇ ಇದರ ಅನೌನ್ಸ್ಮೆಂಟ್ ಆಯ್ತು. FDTL ಫೇಸ್ 1 ಬಂದು ಜುಲೈ 2025 ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೆಕೆಂಡ್ ಫೇಸ್ ಬಂದು ನವೆಂಬರ್ 1, 2025 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆಲ್ಮೋಸ್ಟ್ 2 ವರ್ಷದ ಹಿಂದೆನೇನೆ ನಮ್ಮ DGCA ಅದನ್ನ ಅನೌನ್ಸ್ ಮಾಡಿತ್ತು. ಇಂಡಿಗೋ ಹ್ಯಾಸ್ ಬೀನ್ ದ ಪ್ರೈಡ್ ಆಫ್ ದಿಸ್ ಕಂಟ್ರಿ. ಐ ರಿಮೆಂಬರ್ ನಾನು ಕೇಳಿದ್ದೀನಿ ಪ್ರೈಮ್ ಮಿನಿಸ್ಟರ್ ಹೇಳೋದನ್ನ, ಹವಾಯಿ ಚಪ್ಪಲ್ ಹಾಕೋನು ಕೂಡ ಹವಾಯಿ ಜಹಾಜಲ್ಲಿ ಇರಬೇಕು ಅಂತ ಅವ್ರು ಹೇಳಿದ್ರು. ಇಟ್ ಮೇಡ್ ಇಟ್ ಪಾಸಿಬಲ್, ಲೋ ಕಾಸ್ಟ್ ಏರ್ಲೈನ್, ನೋ ಡೌಟ್ಸ್ ಅಬೌಟ್ ಇಟ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ನೀವು ಹೇಳಿದ್ರಲ್ಲ ಮೊನೋಪಲಿ ಬೆಳೀತಾ ಹೋದ್ರೆ, ನೀವು ಅಗ್ರೆಸಿವ್ ಗ್ರೋತ್ ಕಡೆಗೆ ನೋಡಿದ್ರೆ ದ ಫಸ್ಟ್ ಕ್ಯಾಶುಯಾಲಿಟಿ ಇನ್ ಯುವರ್ ಅಗ್ರೆಸಿವ್ ಗ್ರೋತ್ ಇಸ್ ಯುವರ್ ಎಂಪ್ಲಾಯಿ. ಇದು ಬರೀ ಏವಿಯೇಷನ್ ಅಲ್ಲ, ಎಲ್ಲ ಕಡೆ ನೀವು ಯಾವ್ದೇ ಇಂಡಸ್ಟ್ರಿ ತಗೊಳ್ಳಿ, ಆ ಅಗ್ರೆಸಿವ್ ಗ್ರೋತ್ಗೆ ಏರ್ ಇಂಡಿಯಾ ನಮ್ಮ ಇಂಡಿಗೋ ಇಳಿಯಿತು. ಇಳಿದಾದ್ಮೇಲೆ ಏನಾಯ್ತು, ಗವರ್ಮೆಂಟ್ ನೋಟಿಫಿಕೇಶನ್ ಕೊಡ್ತು ನೀವು ಇದನ್ನ ಮಾಡಿ ಅಂತ. ಗವರ್ಮೆಂಟ್ ಫೇಲ್ಡ್ ಇನ್ ಒನ್ ಮೇಜರ್ ಆಸ್ಪೆಕ್ಟ್. ಬೇರೆಲ್ಲಾರು ಇದನ್ನ ಮಾಡ್ತಾ ಹೋದ್ರು, ಏನು ನಮ್ಗೆ 2 years ಟೈಮ್ ಇದೆ, 2 yearsಗೆ ನಮ್ಮ ಪ್ರೊಜೆಕ್ಷನ್ ಇಷ್ಟಿದೆ, ಈ ಪ್ರೊಜೆಕ್ಷನ್ ಅಲ್ಲಿ ನಮ್ಗೆ ಪರ್ ಏರ್ಕ್ರಾಫ್ಟ್ ಇಷ್ಟು ಪೈಲಟ್ಸ್ ನಮ್ಗೆ ಬೇಕಾಗತ್ತೆ, ನಮ್ಗೆ ಇಷ್ಟು ಕ್ರೂ ಬೇಕಾಗತ್ತೆ, ಟೈಮಿಂಗ್ಸ್ ಈ ರೀತಿ ವೇರಿ ಆಗತ್ತೆ, ಇದೆಲ್ಲಾನು ಅವ್ರು ಮಾಡಿದ್ರು. ಇಂಡಿಗೋ 65% ಇಂಡಿಯನ್ ಸಿವಿಲ್ ಏವಿಯೇಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಅದರದ್ದು ಮೊನೋಪಲಿ ಇದೆ. ಇಂಡಿಗೋ ಏನ್ ಮಾಡ್ತು, ನಾನ್ ಮಾಡಲ್ಲ, ದೇ ಫ್ರೋಸ್ ದ ರಿಕ್ರೂಟ್ಮೆಂಟ್. ನೀವು ಅದನ್ನ ಮಾಡಕ್ಕಾಗಲ್ಲ, ಗವರ್ಮೆಂಟ್ ಡೈರೆಕ್ಟಿವ್ ನಿಮಗೆ ಕೊಟ್ಟಾದ್ಮೇಲೂ ಬೇರೆಯವರೆಲ್ಲ ನೀವು ಮಾಡ್ತಿದ್ದಾರೆ, ಆದ್ರೆ ನೀವೊಬ್ರು ಅದನ್ನ ಮಾಡ್ತಿಲ್ಲ ಅಂದ್ರೆ ಇನ್ನೆಂತ ಒಡ್ಯಾಸಿಟಿ ಇರ್ಬೇಡ ನಿಮ್ಮಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಡ್ಯಾಸಿಟಿ ನೀವು ಯಾವಾಗ ನಿಮ್ಗೆ ಮಾರ್ಕೆಟ್ ಮೊನೋಪಲಿ ಇರುತ್ತೆ ಆವಾಗ ಮಾತ್ರನೇ ಬರಕ್ ಸಾಧ್ಯ. ಐ ಜಸ್ಟ್ ವಾಂಟ್ ಟು ಸೇ ದಿಸ್, ಈಗ ವಾಟ್ ಡೊನಾಲ್ಡ್ ಟ್ರಂಪ್ ಕುಡಂಟ್ ಡೂ ಟು ದಿ ಇಂಡಿಯನ್ ಗವರ್ಮೆಂಟ್ ಅಂಡ್ ಟು ಇಂಡಿಯಾ, ಇಂಡಿಗೋ ಮಾಡಿ ತೋರಿಸಿದೆ. ಬಗ್ಸಿದೆ ಇಂಡಿಯನ್ ಗವರ್ಮೆಂಟ್ ನ ಇವತ್ತು. ಹೇಗೆ ಅಂತ ಕೇಳಿ, ಯಾವ FDTL ರೂಲ್ ನ ನವೆಂಬರ್ 1 ಇಂದ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತಲ್ಲ, ಅದನ್ನ ಡೆಫರ್ ಮಾಡಿದೆ ಫೆಬ್ರವರಿವರೆಗೂ. ಇಂಡಿಯನ್ ಗವರ್ಮೆಂಟ್ ಟ್ರಂಪ್ ತಾರೀಫ್ ಹಾಕಿದಾಗ ಕೂಡ ನಾವು ಬಗ್ಲಿಲ್ಲ ಅವತ್ತು, ವಿ ಸ್ಟುಡ್ ಫರ್ಮ್. ಬಟ್ ಇವತ್ತು ಫೆಬ್ರವರಿವರೆಗೂ ಡೆಫರ್ ಮಾಡಿಸಿದೆ. ಇವತ್ತೇನಾದ್ರೂ ಇಂಡಿಯನ್ ಗವರ್ಮೆಂಟ್ ಅಗ್ರೆಸಿವ್ ರೂಲ್ಸ್ ಏನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರೆ ಇಂಡಿಗೋ ಮೇಲೆ, ಇಂಡಿಯನ್ ಏವಿಯೇಷನ್ ಮಾರ್ಕೆಟ್ ವಿಲ್ ಕೊಲಾಪ್ಸ್. ಯಾಕಂದ್ರೆ ಒಬ್ಬ 65% ಮಾರ್ಕೆಟ್ ಶೇರ್ ಇದೆ ಅವನ ಹತ್ರ, ನೀವೇನ್ ಮಾಡ್ತೀರಾ, ಮೊನೋಪಲಿ ಎಲ್ಲ ಮುಗ್ದೋಗುತ್ತೆ. ನಾವು ಯಾವ್ದನ್ನ ನಮ್ಮ ಪ್ರೈಡ್ ಅಂತ ಗ್ಲೋಬಲಿ ನಾವು ಪ್ರೊಜೆಕ್ಟ್ ಮಾಡ್ತಾ ಇದೀವಿ, ಆ ಒಂದು ಹೆಮ್ಮೆ ಅಂತ ಏನಿದೆಯಲ್ಲ ನಮ್ಮ ಸಿವಿಲ್ ಏವಿಯೇಷನ್ ಸೆಕ್ಟರ್, ಇಟ್ಸ್ ಗ್ರೋಯಿಂಗ್. ಎಲ್ಲೆಲ್ಲ ಏರ್ಪೋರ್ಟ್ಸ್ ಹೇಳಿ ಇವತ್ತು ಎಲ್ಲಾ ಕಡೆನೂ ಓಪನ್ ಆಗ್ತಿದೆ. ಸೊ ನೀವು ಆ ರೀತಿ ಅಗ್ರೆಸಿವ್ ಗ್ರೋತ್ಗೆ ನೀವು ಕೈ ಹಾಕಿದಾಗ ನಿಮ್ಮ ಒಬ್ಬ ಇವರು ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರಲ್ಲ, ಕ್ಯಾಶುಯಾಲಿಟೀಸ್ ಎಕ್ಸಾಕ್ಟ್ಲಿ ಅದೇ ಆಗಿದೆ. ಅವರೇ ದ ಹೈಯೆಸ್ಟ್ ನಂಬರ್ ಆಫ್ ಕಂಪ್ಲೇಂಟ್ಸ್. ಮುಂಚೆ ಏರ್ ಇಂಡಿಯಾ ಅಲ್ಲಿ ಇರ್ತಿತ್ತು, ಪ್ರೊಟೆಸ್ಟ್ ನಡೀತಿತ್ತು, ಬಟ್ ಹೈಯೆಸ್ಟ್ ನಂಬರ್ ಆಫ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದೇರ್ ಆರ್ಗನೈಸೇಷನ್ ಅದು ಯಾವತ್ತು ಎಲ್ಲೆಲ್ಲಿಂದ ಬಂದಿತ್ತು ಅಂತ ಹೇಳಿದ್ರೆ ಅದು ಇಂಡಿಗೋ ಇಂದಾನೆ ಬಂದಿತ್ತು. ಇದು ದಿಸ್ ವಾಸ್ ದಿ ಇಶ್ಯೂ. ಇಂಡಿಗೋ ಗವರ್ಮೆಂಟ್ ರೂಲ್ ನ ನೆಗ್ಲೆಕ್ಟ್ ಮಾಡ್ತು, ನೌ ದೇ ಆರ್ ಸಫರಿಂಗ್. 4% ಬಂದಿದೆ ಅವ್ರು, ಬಿಕಾಸ್ ದೇ ವರ್ ಆನ್ ಟೈಮ್. ಇದು ಏನು ಏರ್ಲೈನ್ ಸರ್ವಿಸಸ್ ಅದು ಇವತ್ತು 4% ಬಂದಿದೆ. ಇನ್ ಲಾಸ್ಟ್ 5 days ಬರೀ 4% ಅವ್ರದ್ದು ಆನ್ ಟೈಮ್ ಇದಿರೋದು ಅಲ್ಲಿಗೆ ಬಂದಿದೆ. ಇಂಡಿಯನ್ ಗವರ್ಮೆಂಟ್ ದೇ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಒಂದು ಮಾನಿಟರ್ಡ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ನ ಅವ್ರು ಮಾಡ್ಲೇ ಇಲ್ಲ. ಯಾಕಂದ್ರೆ ನೀವು ಒಂದು ರೂಲ್ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಂಥ ದೊಡ್ಡ ಡಿಸಿಷನ್ ಮೇಲೆ ಯಾರೇನ್ ಮಾಡ್ತಿದ್ದಾರೆ ನನ್ನ ರೂಲ್ ನ ಇಂಪ್ಲಿಮೆಂಟ್ ಮಾಡಕ್ಕೆ, ವಾಟ್ ಆರ್ ದೇ ಡೂಯಿಂಗ್ ನೀವು ಮಾನಿಟರ್ ಮಾಡಬೇಕು. ಗವರ್ಮೆಂಟ್ ಇಸ್ ದೇರ್, DGCA ಅಂಡರ್ ದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಕೆಲಸನೇ ಅದು. ಬೇರೆಯವರೆಲ್ಲ ಮಾಡಿದ್ದಾರೆ, ಅವ್ರಿಗೇನು ಕ್ರೈಸಿಸ್ ಆಗಿಲ್ಲ. ಆಲ್ ದಟ್ ದೇ ಡಿಡ್ ವಾಸ್ ಇಂಡಿಗೋ ಕ್ಯಾನ್ಸಲ್ ಆಯ್ತು ಅಂತ ಪ್ರೈಸ್ ರೈಸ್ ಮಾಡಿದ್ರು. ಅದನ್ನ ಕ್ಯಾಪ್ ರೆಡ್ಯೂಸ್ ಮಾಡಕ್ಕೆ ಗವರ್ಮೆಂಟ್ 2 ದಿನ 80,000 ಹೋಗಿತ್ತು. ಒಂಥರ ಕುಂಭಮೇಳ ತರ ಆಗಿತ್ತು. ಆವಾಗ್ಲೂ ಅದೇ ರೀತಿ ಆಗಿತ್ತು ರೀಸೆಂಟ್ ಆಗಿ. ದಿಸ್ ಇಸ್ ದ ಥಿಂಗ್. ಸುದರ್ಶನ್ ಸರ್, ಗವರ್ಮೆಂಟ್ ಅಂಡ್
ಏರ್ಲೈನ್ಸ್ ಸುದರ್ಶನ್ ಸರ್, ಈಗ ಈ ಸ್ಟಾಫ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸಂಸ್ಥೆ, ಜಾಸ್ತಿ ಸಿಬ್ಬಂದಿ, ಜಾಸ್ತಿ ಕೆಲಸ, ಜಾಸ್ತಿ ಹಣ, ಜಾಸ್ತಿ ಲಾಭ, ಇವೆಲ್ಲವನ್ನು ಒಪ್ಪಿಕೊಳ್ಳುವ ಧಾಟಿಯಲ್ಲೇ ಒಂದು ವೇಳೆ DGCA ನಿಯಮಗಳನ್ನು, ಸಿವಿಲ್ ಏವಿಯೇಷನ್ ನಿಯಮಗಳನ್ನು ಇಂಡಿಗೋ ಅಳವಡಿಸಿಕೊಂಡು ಇಷ್ಟೇ ಮಾರ್ಕೆಟ್ ಶೇರ್ ಇಟ್ಕೊಳಕ್ ಆಗ್ತಾ ಇರ್ಲಿಲ್ವಾ, ಇಷ್ಟೇ ಲಾಭ ಮಾಡಕ್ ಆಗ್ತಿರ್ಲಿಲ್ವಾ? ಪ್ರಾಬ್ಲಮ್ ಏನಿತ್ತು ಇವ್ರಿಗೆ, ಅಥವಾ ಅಡಮೆಂಟ್ ನೇಚರ್ ಇವ್ರಿಗೆ ಈ ತರದ್ದು ಪರಿಸ್ಥಿತಿ ನೋಡ್ತಾ ಇವತ್ತಿಗೆ ಅಂತ? ಸುದರ್ಶನ್ ಸರ್ಗೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಹೇಳಿ ಸರ್ ಈಗ. ಓಕೆ. ಇದೀಗ ಸುದರ್ಶನ್ ಸರ್, ಈಗ ಇಲ್ಲಿ ಈ ಒಂದು ಪೈಲಟ್ಗಳಿಗೆ 48 ಗಂಟೆಗಳ ಕಾಲ ವಿಶ್ರಾಂತಿ ಕೊಡಬೇಕು ಒಂದು ವಾರಕ್ಕೆ ಅಂತ. ಹಿಂದೆ 36 ಗಂಟೆ ಇತ್ತು, ಅದು 48 ಗಂಟೆಗಳಿಗೆ ಮಾಡಿದ್ರು ಸರ್. ಇಂಡಿಗೋ ಸಿಬ್ಬಂದಿನೇ ತಿರುಗಿ ಬಿದ್ದಿರುವಂಥ ವಿಚಾರಣ ಇದು, ಅಥವಾ ಈ ರೂಲ್ ಬಂದು ಸಿಬ್ಬಂದಿ ನಿರಾಳರಾಗ್ಬಿಟ್ಟಿದ್ದಾರೆ, ಈಗ ನನಗೂ ರೆಸ್ಟ್ ಬೇಕು ಅಂತ ಹೇಳಿ ಆಲ್ ಆಫ್ ಅ ಸಡನ್ ಸರ್? ಈಗ ಈ ಟಿಕೆಟ್ಗಳು ಏನಾಗ್ತವೆ ಅಂದರೆ 6 ತಿಂಗಳ ಮುಂಚೆ ಬುಕ್ ಮಾಡ್ತಾರೆ, 8 ತಿಂಗಳ ಮುಂಚೆ ಬುಕ್ ಮಾಡ್ತಾರೆ, 1 ವರ್ಷ ಮುಂಚೆನೇ ಬುಕ್ ಮಾಡಬಹುದು ಏನೋ ಒಂದು ಪ್ಲಾನ್ಗೆ ಅಂತ ಬಂದಾಗ ಆಲ್ ಆಫ್ ಅ ಸಡನ್ ಸಾವಿರಾರು ವಿಮಾನಗಳು ಹಾರಾಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಡೀ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಎಲ್ಲ ಭರ್ತಿ ಆಗಿಬಿಡುತ್ತೆ, ಬೇರೆ ಬೇರೆ ಏರ್ಪೋರ್ಟ್ಗಳು ಭರ್ತಿ ಆಗಿಬಿಡ್ತವೆ. ಸಮಸ್ಯೆ ಶುರುವಾಗಿರೋದು ಎಲ್ಲಿಂದ ಸರ್ ಎಕ್ಸಾಕ್ಟ್ ಆಗಿ? ಈಗ ನೋಡಿ, ಇದು FDTL ಇಶ್ಯೂ ಏನಿದೆ ಅದು ಈಗ 2 ವರ್ಷದಿಂದಲೂ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು ಡಿಸಿಷನ್ ತಗೊಂಡಾಗಿದೆ ಗವರ್ಮೆಂಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಇದರಲ್ಲಿ? ಈಗ ನೋಡಿ, ನಾವು ಇಂಡಿಗೋ ಸೇರ್ಕೊಂಡಾಗ ಒಂದು ಪ್ಯಾಟರ್ನ್ ಇತ್ತು. ಅಂದ್ರೆ ಫಸ್ಟ್ ಟೇಕ್ ಆಫ್ 5:30 ಇನ್ ದ ಮಾರ್ನಿಂಗ್, ಲಾಸ್ಟ್ ಲ್ಯಾಂಡಿಂಗ್ 10:45 ಅಟ್ ನೈಟ್ ಅಂತ ಇರ್ತಾ ಇತ್ತು. ಬಟ್ ಯಾವಾಗ ಏರ್ಲೈನ್ ಎಕ್ಸ್ಪಾಂಡ್ ಆಗ್ತಾ ಹೋಯ್ತು, ಆ ಒಂದು ಸ್ಲಾಟ್ ಇದಾಗ್ಲಿ ಅಥವಾ ಡೇ ಫ್ಲೈಯಿಂಗ್, ನೈಟ್ ಫ್ಲೈಯಿಂಗ್, ಅದಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಸೊ ಹಾಗಾಗಿ ಇದನ್ನ ತುಂಬಾ ದುರುಪಯೋಗ ಪಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ ಏರ್ಲೈನ್. ಸೊ ನಾವು ಮೊದಲು ನಾವು ಅಡ್ಜಸ್ಟ್ ಆಗ್ತಾ ಇದ್ದೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ದುಬೈ, ವಿ ಆರ್ ಗೋಯಿಂಗ್ ಟು ಸಿಂಗಾಪುರ್, ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಶುರುವಾದಾಗ ನಮಗೆ ಒಂದಿಷ್ಟು ಉತ್ಸಾಹ ಇರ್ತಿತ್ತು. ಆದ್ರೆ ಬರ್ತಾ ಏನಾಯ್ತು ಅಂದ್ರೆ, ಇವರು ಆ ರೂಲ್ಗಳನ್ನ ನಿರ್ಲಕ್ಷ್ಯ ಮಾಡಲಿಲ್ಲ, ಆ ರೂಲ್ಗಳನ್ನ ದುರ್ವರ್ತನೆಯಿಂದ ನಡೆಯೋಕೆ ಶುರು ಮಾಡ್ಬಿಟ್ಟು. ಓಕೆ, ಅಂದ್ರೆ ವಿ ಡೋಂಟ್ ಕೇರ್ ಬಿಕಾಸ್ ವಿ ಹ್ಯಾವ್ ಬಿಕಮ್ ಟು ಬಿಗ್. ಈಗ ಹೇಳಿದ್ರಲ್ಲ, ಈಗ ಆತರ ವಿಡ್ರಾ ಮಾಡ್ಕೊಳ್ತಾ ಇದ್ರೆ ಏರ್ಲೈನ್ ವಿಲ್ ಗೋ ಡೌನ್ ಅಂಡ್ ಏವಿಯೇಷನ್ ಸೆಕ್ಟರ್ ವಿಲ್ ಗ್ರೌಂಡ್ ಅಂತ ಎಲ್ಲ ಅವ್ರಿಗೆ ಗೊತ್ತಿತ್ತು. ಈ ತರ ಒಂದು ಯೋಚನೆ ಯಾವಾಗ ಬಂತು, ಆಮೇಲೆ ಯಾವಾಗ ಈ ಫಾರಿನ್ ನಮ್ಮ ದೇಶದಲ್ಲಿ ಯಾರೋ ಸಿಇಒಗಳೇ ಇಲ್ವಾ, ಭಾರತೀಯ ಸಿಇಒಗಳೇ ಇಲ್ವಾ, ಚೀಫ್ ಆಪರೇಷನ್ ಆಫೀಸರ್ ಭಾರತೀಯರೇ ಇಲ್ವಾ, ಯಾವಾಗ ಅಲ್ಲಿಂದ ಕರ್ಕೊಂಡು ಬರೋಕ್ ಶುರು ಮಾಡಿದ್ರು. ಇದೊಂದು ದೊಡ್ಡ ಸ್ಕ್ಯಾಮ್ ಇದೆ ನೋಡಿ. ಪೈಲಟ್ಸ್ಗಳ ಶಾರ್ಟೇಜ್ ಯಾಕೆ ಅಂದ್ರೆ, ಈ ಪೈಲಟ್ಸ್ಗಳ ಶಾರ್ಟೇಜ್ ತೋರಿಸ್ಬಿಟ್ಟು ದೇ ವಿಲ್ ಹೈರ್ ಎಕ್ಸ್ಪರ್ಟ್ ಪೈಲಟ್ಸ್ 3 times my pay. They work, but they will be paid 3 times. And the person who is inducting the foreign pilots will get a hefty commission. Okay. Hefty commission. ಒಬ್ಬ ಇದರಲ್ಲಿ ಪೈಲಟ್ ಇಂಡಕ್ಷನ್ ಮೇಲೆ ಇರೋನು, ಇವಾಗ ಏರ್ಮನ್ ಇನ್ ಇಂಡಿಯನ್ ಏರ್ಫೋರ್ಸ್ today is earning crores because of the pilot induction. ಈ ತರ ಎಲ್ಲ ಈಗೇನು 8 ಜನ ಇವತ್ತು ನೋಡಿದ್ರಲ್ಲ, ಓಪನ್ ಲೆಟರ್ ಟು ಬೈ ದ ಪೈಲಟ್ಸ್ ಗ್ರೂಪ್ ಅಂತೇಳಿ, ಇಟ್ ಇಸ್ ಆಲ್ ಟ್ರೂ. ವಿ ಆರ್ ಸೀನ್ ಇಟ್ ಫಸ್ಟ್ ಹ್ಯಾಂಡ್. ಆಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಬಿಟ್ವೀನ್ ರಾಕೇಶ್ ಗಂಗ್ವಾಲ್ and Rahul Bhatia, ಇದರಲ್ಲಿ there are a lot of changes happening in their role. Even we don't know who is controlling the Indigo actually. Okay. So ಹಾಗಾಗಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಇವರೆಲ್ಲ. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ಇಂಥ ಒಂದು ಮಹಾ ದುರಂತಕ್ಕೆ ಇಳಿಯುತ್ತೆ ಅಂತ ಹೇಳಿ. ಈಗ ನೋಡಿ, ಇನ್ನು ಐರಾಪ್ಸ್ ಈ ಪೀರಿಯಡ್ ಏನಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಇಟ್ ಇಸ್ ಕಾಲ್ಡ್ ಐರಾಪ್ಸ್, IROPS, irregular flight operations because of fog, weather conditions. ಆಮೇಲೆ ಇದು ಒಂದು ಹಾಲಿಡೇ ಸೀಸನ್ ಆಗುತ್ತೆ, ವೆಡ್ಡಿಂಗ್ ಸೀಸನ್ ಆಗುತ್ತೆ. ದೇ ಆಲ್ ನೋ ದಟ್ ಇಫ್ ವಿ ಕ್ಯಾನ್ ಹೋಲ್ಡ್ ದ ಕಂಟ್ರಿ ಟು ರ್ಯಾನ್ಸಮ್, ಹೋಲ್ಡ್ ದ ಪ್ಯಾಸೆಂಜರ್ ಟು ರ್ಯಾನ್ಸಮ್, ದೆನ್ ಇಟ್ ವಿಲ್ ಮೇಕ್ ಅ ನ್ಯೂಸ್. ಐ ಡೋಂಟ್ ನೋ, ಇದು ಪುಟಿನ್ ಬಂದಾಗ್ಲೇ ಇದನ್ನ ಮಾಡಬೇಕು ಅಂತ
ಪ್ಲಾನ್ ಮಾಡಿದ್ರು ಅಥವಾ ಇಟ್ ವಾಸ್ ಇನ್ಸಿಡೆಂಟಲ್, ಇದೊಂದು. ಓಕೆ. ಬಟ್ ಇಟ್ ಇಸ್ ಸ್ಯಾಡ್. ಆ ಏರ್ಪೋರ್ಟ್ ಅಲ್ಲಿ ಇದನ್ನ ನೋಡಿದ್ರೆ ನಿಜವಾಗ್ಲೂ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ವಯಸ್ಸಾದವರು, ವಾಟ್ ಎ ಬಿಗ್ ಟ್ರಾಜಿಡಿ, ಅಂಡ್ ಇಂಟರ್ನ್ಯಾಷನಲ್ ಮೀಡಿಯಾ ಇಸ್ ಕವರಿಂಗ್ ಆಲ್ ದಿಸ್. ಎಸ್ ಸರ್ ಅಗ್ರಿ. ನಿಜವಾಗ್ಲೂ ಇಂಥದೊಂದು ದುರಂತ ನಡೆಯಲೇಬಾರ್ದಿತ್ತು. ಬಟ್ ಏನ್ ಮಾಡಕ್ಕಾಗುತ್ತೆ ನೋಡಿ, DGCA ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಿಲ್ಲ. DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಈಸ್ ಅನ್ IAS ಬಾಬು ಫ್ರಮ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. Does he know that side of an airplane? ಏವಿಯೇಷನ್ ಬಗ್ಗೆ ಏನ್ ಗೊತ್ತು ಈ ಮನುಷ್ಯನಿಗೆ? ಸೊ ನ್ಯಾಚುರಲಿ ಇಂಥ ಮನುಷ್ಯ ಇದ್ದಾಗ ಈ ಕಂಪನಿಗಳಲ್ಲಿ ಕೆಲವರು ರಂಗೋಲಿ ಕೆಳಗೆ ಮುಗಿಸಿರ್ತಾರೆ. ಈಗ ರಿಯಲ್ ಎಸ್ಟೇಟ್ ನಲ್ಲಿ ಕೆಲವು ಗೂಂಡಾಗಳನ್ನ ಇಟ್ಕೊಂಡಿರ್ತಾರಲ್ಲ, ಗೂಂಡಾ ಲಾಯರ್ಸ್ ಅಂಡ್ ಮನೆಗೆ ಹೋಗಿ ದಾಳಿ ಮಾಡೋದು ಆ ತರ. ಕಂಪನಿ ಹ್ಯಾಸ್ ದಟ್ ರಂಗೋಲಿ ಕೆಳಗೆ ಮುಗಿಸುವ ಒಂದು ಗ್ಯಾಂಗ್ ಇದೆ. ಓಕೆ. ಅಂಡ್ ಸಮ್ ಆಫ್ ದ DGCA ಪೀಪಲ್ ಆರ್ ಪೇಡ್ ಬೈ ಇಂಡಿಗೋ. ಓಹೋ. They are under payrolls. They will do anything the company wants. Okay. ಇಲ್ಲೆಲ್ಲ ಒಳಗಿನ ಒಂದು ಏನು ಕುತಂತ್ರ ನಡೀತಾ ಇದೆಯಲ್ಲ, ಇದು ಆಗ್ಲೇ ಬೇಕಾಗಿತ್ತು. ಯಾಕಂದ್ರೆ ಈಗ ದ ಗವರ್ಮೆಂಟ್ ಶುಡ್ ಶೋ ಫೈಲ್. ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಇಲ್ಲದ್ರೆ ಇವತ್ತು ಇಲ್ಲಿ ಆಗುತ್ತೆ, ನಾಳೆ ಟೆಲಿಕಮ್ಯುನಿಕೇಶನ್ ಕಂಪನಿಗಳಲ್ಲಿ ಆಗ್ಬಹುದು. ಅಲ್ಲಿ ಒಂದರ ಮನೋಬಲಿ ನಡೀತಾ ಇದೆ. ಇನ್ನು ಬೇರೆ ಕಂಪನಿಗಳಲ್ಲಿ we have to use this opportunity. The government should use this opportunity to some heads should be rolled. ಎಸ್ ಸರ್ ಮಾತಾಡ್ತೀನಿ ನಾನು ನಿಮ್ಮನ್ನು. ಇದೀಗ ವಾಸುದೇವ್ ಸರ್, ನಾನು ನಿಮ್ಮನ್ನು ಕೇಳೋದಾದರೆ, ಈಗ ಈ ಇಂಡಿಗೋ ವಿಮಾನಗಳು ನೆಲದ ಮೇಲೆ ನಿಂತಿದ್ದಕ್ಕಿಂತ ಆಕಾಶದಲ್ಲಿ ಇದ್ದದ್ದೇ ಜಾಸ್ತಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ಇದ್ದದ್ದೇ ಜಾಸ್ತಿ ಇವು, ನೆಲದ ಮೇಲೆ ಇಳಿದಿದ್ದು ಕಡಿಮೆ ಇವು ಅಂತ ಹೇಳಿ. ಅಂದರೆ ಈ ಥರ ಪಾರ್ಕಿಂಗ್ ಪ್ಲೇಸಲ್ಲಿ ಇರೋದಕ್ಕಿಂತ ಇವರು ರೆಕ್ಕೆ ಬಿಚ್ಕೊಂಡು ಹಾರಿದ್ದೇ ಜಾಸ್ತಿ ಅಂತೇಳಿ. ಈ ಮಟ್ಟದ ಒಂದು ಕೆಲಸದ ಒತ್ತಡ ನೌಕರರಿಗೆ ಅಥವಾ ಸಿಬ್ಬಂದಿಗೆ ಇದ್ದಾಗ ಅದನ್ನು ಕ್ರಮಕ್ಕೆ ಹಲವಾರು ಬಾರಿ ಸರ್ಕಾರ ಹೇಳಿದ ಹೊರತಾಗಿಯೂ ಉದ್ದಟತನ ಯಾಕೆತ್ತಿ ಇವ್ರದ್ದು? ನಮ್ಮನ್ನು ಬಿಟ್ಟರೆ ಗತಿ ಇಲ್ಲ, ನಮ್ಮನ್ನೇನದು ಅಕಸ್ಮಾತ್ ಟಚ್ ಮಾಡಿ ನೋಡಲಿ ಎಲ್ಲಿಗೆ ಬರ್ತಾರೆ ಇವರು ಅಂತ ಆ ಅಹಂ ಇತ್ತ ಇವರಿಗೆ ಅಂತ. 65% ಯಾವಾಗ ಇಂಡಸ್ಟ್ರಿನಲ್ಲಿ ಅವರದ್ದು ಪಾಲಿದೆ, ಶೇರ್ ಇದೆ, ದೇ ವಿಲ್ ನಾಟ್ ಬಿ ಲಿಸನಿಂಗ್ ಟು ಎನಿಬಡಿ ಸರ್. ಒಂದು ಮತ್ತೆ ಗ್ರೌಂಡ್ ಸ್ಟಾಫ್ ಗೆ ಅವರಿಗೆ ಏನ್ ಪೇಮೆಂಟ್ ಮಾಡಿದ್ರು ಅದು ಅಷ್ಟನ್ನ ಏನೇ ಕೊಟ್ಟರು ಕೆಲಸ ಮಾಡ್ತಾ ಇದ್ದಾಗ, ಪೈಲಟ್ಗಳು ಹಾರಾಡೋದಕ್ಕೆ ತಯಾರಿದ್ದಾಗ ಯಾರಾದ್ರೂ ಏನ್ ಮಾಡಕ್ಕಾಗುತ್ತೆ ಸರ್? DGCA ಏನು ಮಾಡಕ್ಕಾಗಲ್ಲ. ಎಂಪ್ಲಾಯೀಸ್ ರೆಡಿ ಟು ಫ್ಲೈ, ಗ್ರೌಂಡ್ ಸ್ಟಾಫ್ ರೆಡಿ ಟು ಹೆಲ್ಪ್, ದೆನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ರೂಲಿಂಗ್ ದಿ ರೋಸ್. ಕರೆಕ್ಟ್. ಆದ್ರಿಂದ ನಾವು ಅದರಲ್ಲಿ ಈಗ ಏನು ಮಾತಾಡಕ್ಕಾಗಲ್ಲ. ಆದ್ರೆ ಈಗ ಒಂದು ಸಿವಿಲ್ ಏವಿಯೇಷನ್ ರಿಕ್ವೈರ್ಮೆಂಟ್ ಇರೋದೊಂದು ರೂಲ್, ಅದು ಒಂದು ಸಿವಿಲ್ ಏವಿಯೇಷನ್ ನಲ್ಲಿ ಇರ್ತಕ್ಕಂಥ ನ್ಯಾಯಬದ್ಧ ಕಾನೂನನ್ನ ಎಲ್ಲರೂ ಫಾಲೋ ಮಾಡೋ ಹೊತ್ತಿಗೆ ಇವ್ರು ಯಾಕೆ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಸರ್? ಅದು ದಟ್ ಇಸ್ ದಿ ಮೇನ್ ಥಿಂಗ್. ಅದು ಪೈಲಟ್ಗಳು ಸಹ ಕೋರ್ಟ್ಗೆ ಹೋಗಿದ್ರು, ಅದಕ್ಕೂ ಸಹ ಅದರಿಂದ ಆದ್ರೂ ಅವರು ಎಚ್ಚರ ತಗೊಳ್ಬೇಕಿತ್ತು. ಆದ್ರೂ ಅವರು ಎಚ್ಚರ ತಗೊಳ್ಳಿಲ್ಲ. ಇದೆಲ್ಲ ಪ್ರಾಬ್ಲಮ್ಗಳು ಯಾರ ಡೋರ್ನಲ್ಲಿ ಇಡಬೇಕೋ ನಮಗಂತೂ ಗೊತ್ತಾಗಲ್ಲ. DGCAಗೆ ಹೇಳಿದ್ರೆ DGCA ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ರೂಲ್ಸ್ ಗಳನ್ನ ತಂದಿದ್ದಾರೆ, ಗವರ್ಮೆಂಟ್ ಅದನ್ನ ನೋಡ್ತಾ ಇದೆ, ಹೇಳಿದೆ, ಕೋರ್ಟ್ಗಳು ಹೇಳಿದಾವೆ. ಆದ್ರೆ ಮ್ಯಾನೇಜ್ಮೆಂಟ್ ಕೇಳ್ತಾ ಇಲ್ಲ. ಈಗ ಅಸೋಸಿಯೇಷನ್ ಪೈಲಟ್ಸ್ ಅವ್ರೇನ್ ಹೇಳ್ತಾ ಇದ್ದಾರೆ, ಇದು ಮಾಡಿದ್ ಸರಿ ಇಲ್ಲ, ನೀವು ವಿಡ್ರಾ ಮಾಡ್ಬೇಕು ಅಂತ DGCAಗೆ ಅವ್ರು ಹೇಳ್ತಾ ಇದ್ದಾರೆ. ಈ ಎಲ್ಲ ಸಂದರ್ಭಗಳನ್ನ ನೋಡಿದಾಗ ಮ್ಯಾನೇಜ್ಮೆಂಟ್ ಇನ್ ತಪ್ಪು ಕಾಣಿಸ್ತಾ ಇದೆ ಸರ್. ಈಗ ಬೇರೆ ಇನ್ಯಾರ್ದು ತಪ್ಪು ಕಾಣಿಸ್ತಾ ಇಲ್ಲ ಸರ್. ಈಗ 2422 ಪೈಲಟ್ಗಳು ಬೇಕಾಗಿತ್ತು, 2357 ಪೈಲಟ್ಗಳು ಇವ್ರ ಬಳಿ ಇದ್ರು ಅಂತ ಬಂದಾಗ ಹೆಚ್ಚು ಕಡೆ ಒಂದು 50-60 ಪೈಲಟ್ಗಳ ಶಾರ್ಟೇಜ್ ಅಂತ ಅಂದ್ಕೊಳ್ಳೋಣ ಸರ್. ನಾವು 50-60 ಪೈಲಟ್ಗಳ ಶಾರ್ಟೇಜು, 50-60 ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳುವುದು ಸಾವಿರಾರು ಕೋಟಿ ಆದಾಯ ಬರ್ತಾ ಇರತಕ್ಕಂಥ ಇಂಡಿಗೋ ಸಂಸ್ಥೆಗೆ ದೊಡ್ಡ ವಿಷಯ ಆಗಿತ್ತಾ, ಅಥವಾ ಇರೋಷ್ಟು ಪೈಲಟ್ಗಳಿಗೆ ನಾನು ಜಾಸ್ತಿ ದುಡಿಸ್ತೀನಿ ಅನ್ನೋ ಧೋರಣೆಯಲ್ಲಿ ಇಂಡಿಗೋ ಇತ್ತಾ ಅಂತ? ಮ್ಯಾನೇಜ್ ಮಾಡ್ತೀವಿ ನಾವು ಅಂತ. ಮ್ಯಾನೇಜ್ಮೆಂಟ್ ಇಂದ ಯಾವಾಗ್ಲೂ ಚಿಂತೆ ಏನಪ್ಪಾ ಅಂದ್ರೆ ಆದಷ್ಟು ಪ್ರಾಫಿಟ್ ಮಾಡೋಣ ಅಂತ, ಇರೋದ್ರಲ್ಲೇ ತೂಗಿಸ್ಕೊಂಡು ಹೋಗೋಣ ಅಂತ ಮ್ಯಾನೇಜ್ಮೆಂಟ್ ನೋಡಿರ್ಬೋದು. ಯಾಕೆ ಅಂತಂದ್ರೆ ನಮ್ ದೇಶದಲ್ಲಿ ಜನ ವರ್ಕ್ ಮಾಡೋದಕ್ಕೆ ತಯಾರಿದ್ದಾರೆ ದುಡ್ಡು ಕೊಟ್ರೆ. ಅದು ಅವರಿಗೆ ಆಯಾಸ ಆಗತ್ತೆ, ಫೆಟೀಗ್ ಅಂತ ಹೇಳಿ ನೀವು ಏನ್ ಹೇಳ್ತೀರಿ ಹೊರದೇಶಗಳಲ್ಲಿ. ನಮ್ ದೇಶದಲ್ಲಿ ಮಾತ್ರ ನೈಟ್ ಡ್ಯೂಟಿ ಇರೋದು, ಹೊರದೇಶದಲ್ಲಿ ನೈಟ್ ಡ್ಯೂಟಿ ಎಲ್ಲ ಇಲ್ಲ.
ಆದ್ರಿಂದ ಆ ಸಂದರ್ಭಗಳಲ್ಲಿ ಅಂದ್ರೆ ಫಾರಿನ್ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ನೈಟ್ ಡ್ಯೂಟೀಸ್ ಇಲ್ಲ, ನಮ್ ದೇಶದಲ್ಲಿ ನೈಟ್ ಡ್ಯೂಟೀಸ್ ಇದೆ. ಇದನ್ನ ನೋಡಿದಾಗ ನಾವುಗಳು ತಯಾರಿದ್ದೀವಿ ಸರ್. ಏನೇ ಆರೋಗ್ಯಕ್ಕೆ ತೊಂದರೆ ಆದ್ರೂ ನಾವು ಸರ್ಕಾರಡಿಯನ್ ಸೈಕಲ್ ನೋಡೋದಿಲ್ಲ, ಯಾವ್ದನ್ನು ನೋಡೋದಿಲ್ಲ, ನಾವು ರೆಡಿ. ಆ ದುಡ್ಡಿನ ಒಂದು ಹಂಬಲದಲ್ಲಿ ಜನ, ಒನ್ಸ್ ಯು ಆರ್ ಡೂಯಿಂಗ್ ಓವರ್ ಟೈಮ್ ಯು ವಿಲ್ ಬಿ ಪೇಡ್. ಇನ್ನೊಂದು ಕಡೆ ದುರಂತಗಳೆಲ್ಲ ಆಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಆಯ್ತು, ಸಿಬ್ಬಂದಿ ಈ ತರ ಫ್ಯಾಟಿಗ್ ಆಗ್ಬಿಟ್ರು, ಬಹಳ ಶ್ರಮ ಆಯ್ತು, ಅವ್ರಿಗೆ ಸ್ಟ್ರೆಸ್ ಆಯ್ತು, ಕೆಲಸದ ಒತ್ತಡ ಆಯ್ತು ಅಂತ ಬಂದಾಗ ವಿಮಾನಯಾನದ ಮೇಲೆ ಅದರ ಪರಿಣಾಮ ಏನಾಗಿತ್ತು? ವಿಮಾನಗಳು ಬಿದ್ದು ಹೋಗಿದ್ವಾ, ಕ್ರ್ಯಾಶ್ ಆಗಿತ್ತಾ, ಇನ್ ಟೈಮಿಗೆ ಸೇವೆ ಕೊಡ್ತಾ ಇರ್ಲಿಲ್ವಾ, ಟಿಕೆಟ್ ಬುಕಿಂಗಲ್ಲೇ ಸಮಸ್ಯೆ ಇತ್ತಾ, ಆಟೋಮೇಷನ್ ಪ್ರಾಬ್ಲಮ್ ಇತ್ತಾ, ಈ ಥರದ್ದೇನೋ ಪ್ರಾಬ್ಲಮ್ಸ್ ಇರ್ಬೇಕಲ್ಲ ಸರ್, ಆ ಥರದ ರಿಪೋರ್ಟ್ ಆಗಿದೆಯಾ ಇದ್ರ ಬಗ್ಗೆ ಅಂತ? ಆಗಲ್ಲ ಸರ್, ಆ ತರ ರಿಪೋರ್ಟ್ ಆಗಲ್ಲ. ಜನ ದೇ ಆರ್ ದಟ್ ಮಚ್ ಇಂಡಿವಿಜುವಲಿ ದೇ ಆರ್ ಮೆರಿಟೆಡ್. ಅವರು ತಯಾರಿದ್ದಾರೆ ಫ್ಲೈ ಮಾಡೋದಿಕ್ಕೆ ಅಂತಂದಾಗ ಅವನಿಗೆ ಆ ತಾಕತ್ ಇರೋದ್ರಿಂದ ಒಪ್ಕೋತಾನೆ, ಇಲ್ಲರ ಹೋಗೋದಿಲ್ಲ, ಅವ್ನು ರಜಾ ಹಾಕ್ತಾನೆ, ಲೀವ್ ಹಾಕ್ತಾನೆ. ಆದ್ರೆ ಯಾವಾಗ ಇದನ್ನೆಲ್ಲ ಸರ್ ನೀವು 18,000 ರೂಪಾಯಿಗೆ ಗ್ರೌಂಡ್ ಸ್ಟಾಫ್ ಅನ್ನ ಎಂಪ್ಲಾಯ್ ಮಾಡ್ತೀರಾ, ಅವನು ದಿನ ರಾತ್ರಿ 24 ಗಂಟೆ ಕೆಲಸ ಮಾಡ್ತಾನೆ ಸರ್. ಅವನು ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಅವನು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಗ್ರೌಂಡ್ ಸ್ಟಾಫ್ ಆಗ್ಲಿ, ಪೈಲಟ್ಗಳಾಗ್ಲಿ, ಯಾರನ್ನೂ ಕೆಲಸ ಮಾಡೋ ಹೊತ್ತಿಗೆ ಅಲ್ಲಿ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡಿದ್ದಾರೆ, ತೊಂದರೆ ತಂದ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅವರೆಲ್ಲ ಫಸ್ಟ್ ಕ್ಲಾಸ್ ಆಗಿ ಯಾವ ತರದಲ್ಲಿ ನೀವು ಕೆಲಸ ಮಾಡ್ಬೇಕೋ ಅದನ್ನ ಒಂದು ಮೆರಿಟೋರಿಯಸ್ ಆಗ್ಲಿ ಅಥವಾ ಯಾವುದೇ ಒಂದು ತೊಂದರೆ ಇಲ್ದೇನೆ ಕೆಲಸ ಮಾಡ್ಕೊಂಡು ಹೋಗೋ ವಿಧಾನದಲ್ಲಿ ಮುಂದಕ್ಕೆ ಹೋಗಿದ್ದಾರೆ ಅವರು. ಐ ಡೋಂಟ್ ಥಿಂಕ್ ಸೊ. Fine. They have given cause to any problems. No, they have not given. ಮತ್ತಷ್ಟು ಮಾತಾಡಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಎಲ್ಲಿಗೆ ಬಂತು ಇಂಡಿಗೋ ವಿಚಾರ? ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿಮಾನಯಾನ ಸಚಿವ ರಾಮಮೋಹನ ನಾಯ್ಡು ಏನ್ ಹೇಳಿದ್ರು ಇವತ್ತಿಗೆ ನೋಡೋಣ. The passengers who have faced difficulties during delays or cancellations, there are strict civil aviation requirements which is in place. And all the airline operators which are under permission to operate in the country, they have to strictly follow. And the passenger rights, the passengers, whatever facilities or the benefits that have been extended through the car have to be provided. And there is a strict regulation from the DGC and from the ministry also to ensure that this happens. And when extraordinary circumstances happen also, because the sector has grown multifold, this is not a sector which is the way it has been 10 years or 20 years before. Now it has become so much more inclusive. The network has spread so much, and there are 5 lakh people traveling every day in this network, which only 2-3 countries in the world can boast of. And that is the capacity the country is holding today. And please listen to me. And whenever any facility regarding the software also, let me make it clear, sir. Regarding the software, what the inquiry is also being done on that. Airport Authority of India is thoroughly looking into the system fault that has happened, and thoroughly whatever necessary feedback comes in, we will do it. And the continuous technology upgradation happens in this sector, sir. It is not just timely, but there is a continuous upgradation that happens. All the countries, different countries, they keep upgrading the systems that they have, and we keep a continuous watch on what is happening across the world. And our vision from the government is to have the top standards, global standards in the country for aviation. And it is with that. ಒಂದೊಂದು ಸ್ಪರ್ಧಾತ್ಮಕವಾಗಿ ಇರಬೇಕಾಗತ್ತೆ ಸಂಸ್ಥೆಗಳ ವಿಚಾರದಲ್ಲಿ ಅಂತ ಬಂದಾಗ, ಆದರೆ ಇಲ್ಲಿ ನಮಗೆ ಇಂಡಿಗೋ ವಿಚಾರದಲ್ಲಿ ಅಂತ ಬಂದಾಗ ಇದರ ಬೆಳವಣಿಗೆ ಇತ್ತಲ್ಲ, ಇದರ ಬೆಳವಣಿಗೆ ಮೇಲ್ನೋಟಕ್ಕೆ ಅನೇಕ ಪ್ರಯಾಣಿಕರನ್ನ ಇದು ಹೊತ್ತೊಯ್ತಾ ಇದೆ. 5 ಲಕ್ಷ ಪ್ರಯಾಣಿಕರು ಅಂತ ಅಲ್ಲಿ ವಿಮಾನ ಸಚಿವರೇ ಮಾತಾಡ್ತಾ ಇದ್ರು. ಓವರಾಲ್ ಆಗಿ ಅಷ್ಟು 5 ಲಕ್ಷ ಪ್ರಯಾಣಿಕರು ಇದಕ್ಕೆ ವಿಮಾನಗಳು ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ. ಸೊ ಹೀಗಿದ್ದಾಗ ಒಂದು ಕ್ಯಾಪ್ ಹಾಕಬೇಕಾಗಿತ್ತಲ್ಲ, ಇವರಿಗೆ ಒಂದು ಮಿತಿ ಅಂತ ಇವ್ರಿಗೆ ಇರಬೇಕಾಗಿತ್ತಲ್ಲ. ನಾಳೆ ದಿನ ಯಾವುದೇ ಮೊನಾಪಲಿ ಮಿತಿ ಮೀರಿಬಿಟ್ಟಾಗ ಅವ್ರದ್ದು ಡಾಮಿನೆನ್ಸ್ ಆಗಿಬಿಡುತ್ತೆ. ನಾಳೆ ದಿನ ಅವ್ರು ಹೇಳ್ದಂಗೆ ವ್ಯವಸ್ಥೆ ಕೇಳೋ ಥರ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದನ್ನು ಮಾಡಬೇಕಾಗಿದೆ, ಅದನ್ನು ಮಾಡಲೇ ಇಲ್ವಲ್ಲ. ಇವ್ರು ಹೋಗುವಷ್ಟು ಮೇಲೆ ಬಿಟ್ಬಿಟ್ಟು ಈಗ ಪ್ರಯಾಣಿಕರನ್ನ ಪರದಾಡುವಂತೆ ಮಾಡಲಾಯ್ತಾ ನಮ್ಮ ಸಿಸ್ಟಮಲ್ಲಿ ಅಂತ. ಅಬ್ಸಲ್ಯೂಟ್ಲಿ. ಇಂಡಿಗೋ ಬೆಳೆದಿರೋ ರೀತಿ ಇದೆಯಲ್ಲ, ಅವರಿಗೆ ಇದೆಲ್ಲ ತುಂಬಾ ಸಣ್ಣ ವಿಷಯ ತರಾನೇ ಅವ್ರು ಕನ್ಸಿಡರ್ ಮಾಡ್ಕೋತಾರೆ. ಯಾಕಂದ್ರೆ ಅವರಿಗೂ ಗೊತ್ತು ಗೌರ್ಮೆಂಟ್ ನಮ್ಗೇನು ಮಾಡಕ್ ಆಗಲ್ಲ ಈಗ ಅಂತ. ಏನಾಗುತ್ತೆ ಗೌರ್ಮೆಂಟ್ಗೆ ಈಗ ಮಾಡಕ್ಕೆ? ವಾಟ್ ಕ್ಯಾನ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಕ್ಯಾನ್ ಡೂ, ವಾಟ್ ಕ್ಯಾನ್ DGCA ಕ್ಯಾನ್ ಡೂ? ಕೇಸ್ ಹಾಕ್ತೀರಾ? ಹಾಕಿ, ವಿ ವಿಲ್ ಫೈಟ್ ಇಟ್ ಔಟ್, ವಿ ವಿಲ್ ಅಪಾಲಜೈಸ್. ಎಲ್ಲರ ಮುಂದೆ ನಿಂತ್ಕೊಂಡು ನಾವು ಕೈ ಮುಗಿತೀವಿ. 65% ನಾವಿದ್ದೀವಿ. ಕ್ಯಾನ್ ಯು ಬ್ರೇಕ್ ಅಸ್ ಟುಡೇ? ಯು ಕಾಂಟ್ ಬ್ರೇಕ್ ಅಸ್. ನೀವು ನಮ್ಮನ್ನೇನಾದ್ರೂ ಬ್ರೇಕ್ ಮಾಡೋದ್ರಿ ಅಂದ್ರೆ ನಮ್ಮ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ದಟ್ ಇನ್ಫ್ರಾಸ್ಟ್ರಕ್ಚರ್, ಸಿವಿಲ್ ಏವಿಯೇಷನ್ ಇನ್ಫ್ರಾಸ್ಟ್ರಕ್ಚರೇ ಹೋಯ್ತು.
ಆಯ್ತಾ. ಆಮೇಲೆ ಈಗ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರಲ್ಲ, ವಿ ಆರ್ ಅಬ್ಸರ್ವಿಂಗ್ ಇಟ್ ಗ್ಲೋಬಲಿ ಅಂತ. ಯು ಆರ್ ಓನ್ಲಿ ಅಬ್ಸರ್ವಿಂಗ್ ಇಟ್ globally as far as the market cap and growth is concerned. You are not observing it from the point of view of implementation of the law. ಒಂದು ಗವರ್ಮೆಂಟ್ಗೆ ರೂಲ್ ಮಾಡಿ ಅದನ್ನ ಜಾರಿ ಮಾಡೋದು ಏನಿದೆಯಲ್ಲ, ರೂಲ್ ಮಾಡೋದು ಎಷ್ಟಿದೆಯೋ ಜವಾಬ್ದಾರಿ, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡೋವಾಗ ಅದನ್ನ ಮಾನಿಟರ್ ಮಾಡೋದು ಇರುತ್ತೆ. ಅಟ್ಟರ್ ಫೇಲಿಯರ್ ಇಲ್ಲ ಅಂದ್ರೆ ಇದು ಈ ರೀತಿ ಈ ಲೆವೆಲ್ಗೆ ಬರುವಂತ ನೆಸೆಸಿಟಿ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೂ ಗೊತ್ತಿತ್ತು January 2024 ಇಂದ July 25 ದೆನ್ November 25 ಎರಡು ಫೇಸ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ವಾಟ್ ವರ್ ಯು ಡೂಯಿಂಗ್, ವಾಟ್ ವಾಸ್ ಯುವರ್ ಆಕ್ಷನ್ ಟು ಮಾನಿಟರ್ ವಾಟ್ ವಾಸ್ ಹ್ಯಾಪನಿಂಗ್? ದೊಡ್ಡ ಏರ್ಲೈನ್ ಇದೆ ಅಂತ ನಿಮಗೆ ಗೊತ್ತಿದೆ, ನೀವ್ ಯಾಕೆ ಮಾನಿಟರ್ ಮಾಡಲಿಲ್ಲ? ವರ್ ಯು ಆನ್ ದ ಪೇರೋಲ್ಸ್? ಏನ್ ಮಾಡ್ತಿದ್ರಿ ನೀವು? ಈ ಕ್ವೆಶನ್ ಈಗ ಗವರ್ಮೆಂಟ್ಗೂ ಕೇಳ್ಬೇಕು. DGCA ನ ಥರಲಿ ಇನ್ವೆಸ್ಟಿಗೇಟ್ ಮಾಡ್ಬೇಕೀಗ, ಯಾಕೆ ಮಾನಿಟರ್ ಮಾಡಲಿಲ್ಲ? ಯಾಕಂದ್ರೆ ನಾನು ನಿಮ್ಗೆ ಒಂದು ಸ್ಟಾಟಿಸ್ಟಿಕ್ ಕೊಡ್ಬೇಕಿಲ್ಲಿ. ಆಗ್ಲೇ ನಮ್ಮ ಇವರು ವಾಸುದೇವ್ ಸರ್ ಹೇಳ್ದಂಗೆ ದ ಪೈಲಟ್ ಇನ್ ಕಮಾಂಡ್ ಶಾರ್ಟೇಜ್ ಏನಿದೆಯಲ್ಲ 2422, ದಟ್ ಈಸ್ ಕರೆಕ್ಟ್ ಇಂಡಿಗೋ ಅಲ್ಲಿ. ಅದು ಬಿಟ್ಟು ಫಸ್ಟ್ ಆಫೀಸರ್ ಶಾರ್ಟೇಜ್ 2290, ಟೋಟಲ್ ಪೈಲಟ್ ಶಾರ್ಟೇಜ್ ಎರಡು ಸೇರಿದ್ರೆ 4712. ದಿಸ್ ಇಸ್ ದ ನಂಬರ್ ದಟ್ ಈಸ್ ಶಾರ್ಟ್. ಒಬ್ಬ ಮನುಷ್ಯನಿಗೆ ವಾರ್ಷಿಕವಾಗಿ 75 ಲಕ್ಷ ವೇತನ ಕೊಡೋದಾದ್ರೆ 4712 ಪೈಲಟ್ ಶಾರ್ಟೇಜ್ ಇದೆ. ಬರೀ 4% ರಿಸರ್ವ್ ಅಲ್ಲಿ ಇಂಡಿಗೋ ಆಪರೇಟ್ ಮಾಡ್ತಾ ಇತ್ತು. 65% ಮಾರ್ಕೆಟ್ ಕ್ಯಾಪ್ ಅಂಡ್ 4% ರಿಸರ್ವ್. ಅಬ್ಸಲ್ಯೂಟ್ಲಿ ಅನ್ಮ್ಯಾಚಬಲ್. ಮ್ಯಾಚ್ ಆಗಲ್ಲ ಎಲ್ಲೂ ಅಂತ. ನಿಮ್ಮ ಹತ್ರ ಕಂಟಿಂಜೆನ್ಸಿ ಪ್ಲಾನೇ ಇಲ್ಲ. ಅಕಸ್ಮಾತ್ ಫಾರ್ ವಾಟ್ ಎವರ್ ರೀಸನ್ ನಾಳೆ ಏನಾದ್ರೂ ಒಂಚೂರು ಪ್ರಾಬ್ಲಮ್ ಆಯ್ತು ಅಂದ್ರೂ ಡೋಂಟ್ ಹ್ಯಾವ್ ಎನಿಥಿಂಗ್. ಚೈನ್ ಎಫೆಕ್ಟ್ಗಳು. ಆಮೇಲೆ ನಿಮ್ಮ ಪೈಲಟ್ಸ್ ಕೈ ಮುಗ್ ದೂರ ಹೋಗ್ತಿದ್ದಾರೆ ಎಲ್ಲಾರು. ಯು ಆರ್ ಮೇಕಿಂಗ್ ದಮ್ ಸಫರ್ ಸೋ ಮಚ್. ಸೊ ನೀವು ಸ್ಪೆಷಲಿ ಏವಿಯೇಷನ್ ಅಲ್ಲಿ ತುಂಬಾ ಕಮ್ಮಿ ಚಾನ್ಸ್ ಇರುತ್ತೆ ಸಣ್ಣ ಎರರ್ ಆದ್ರೂ, ಬಿಕಾಸ್ ಐ ಆಮ್ ಅನ್ ಇಂಜಿನಿಯರ್, ಏರೋನಾಟಿಕಲ್ ಇಂಜಿನಿಯರ್. ನಾನು ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಹೇಳ್ತೀನಿ. ಐ ಹ್ಯಾವ್ ಸೀನ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್. ತುಂಬಾ ಕಮ್ಮಿ ಬಫರ್ ಇರುತ್ತೆ ನಿಮ್ಗೆ, ತುಂಬಾ ಕಮ್ಮಿ ಚಾನ್ಸ್ ಕೊಡುತ್ತೆ ಏವಿಯೇಷನ್. ಎರರ್ ಇರಬಾರ್ದು. ಈಗ ಎಲ್ಲರೂ ಕೇಳ್ಬೋದು, ಈಗ ಏನು ಆಗ್ಲಿಲ್ವಲ್ಲ, ನಾವ್ ಹಾಗೆ ಡಿಸ್ಕಸ್ ಮಾಡ್ದಂಗೆ ಏನು ಆಗ್ಲಿಲ್ಲ, ಯಾಕೆ ಇದು ರೂಲ್ ಬಂತು ಅಂತ. ಏವಿಯೇಷನ್ ಸೆಕ್ಟರ್ ಅಲ್ಲಿ ನೀವು ಏನೋ ಆದ್ಮೇಲೆ, ನಾನು ಕಾದು ಆ ದುರಂತ ಆದ್ಮೇಲೆ ಎಲ್ಲ ಮಾಡ್ತೀನಿ ಅಂತ ನೀವು ಮಾಡಕ್ ಆಗಲ್ಲ. ಆಕ್ಷನ್ಸ್ ನ ನಿಮ್ಮ ಆಕ್ಷನ್ಸ್ ಶುಡ್ ಬಿ ಟುವರ್ಡ್ಸ್ ದ ಪ್ರಿವೆಂಟಿವ್ ಅನಾಲಿಸಿಸ್ ಆಲ್ಸೋ. ನೀವು ಏನೇನ್ ನಡೆಯುತ್ತೆ ಅದೇ ಹೇಳ್ತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ದಿಸ್ ವಾಸ್ ಎ ಪ್ರಿವೆಂಟಿವ್ ಮೆಷರ್. ಮುಂದೆ ಏನಾದ್ರೂ ಆಗ್ಬೋದು. ಪೈಲಟ್ಸ್ ಆರ್ ಗೆಟಿಂಗ್ ಫಟೀಗ್. ಇಷ್ಟು ದೊಡ್ಡ ಕಂಟ್ರಿ, ಇದೆಲ್ಲಾನು ಇದೆ. ಅರ್ಥ ಆಯ್ತಾ? ಇವತ್ತೇನಾಗಿದೆ, ನೀವು ಬೆಳೆಯಕ್ ಬಿಟ್ಬಿಟ್ರಿ ಅವ್ರನ್ನ. ಬಿಟ್ಟಾದ್ಮೇಲೆ that organization called as Indigo is arm twisting Indian government. ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಗವರ್ಮೆಂಟ್. ಅವರಿಗೆ ನಾನು ಹೇಳ್ತೀನಲ್ಲ, ದೇ ಕಾಂಟ್ ಡೂ ಎನಿಥಿಂಗ್ ಅಟ್ ಲೀಸ್ಟ್ ನಾವು. ಯಾಕಂದ್ರೆ ಈಗ ಅವ್ರು ಏನೇ ಮಾಡ್ಬೇಕಂದ್ರೂ, ಈಗ ನೆಕ್ಸ್ಟ್ ಇನ್ನೊಂದನ್ನ ಬೆಳೆಸ್ಬೇಕು ಈ ಲೆವೆಲ್ಗೆ ಅಂದ್ರೂ ಮಿನಿಮಮ್ 20 years ಬೇಕು. ಇನ್ನು ಒಂದು ಏರ್ಲೈನ್ಗೆ 65% ಮಾರ್ಕೆಟ್ ಕ್ಯಾಪ್ ಬರ್ಬೇಕಂದ್ರೆ ಮಿನಿಮಮ್ 20 ವರ್ಷ ಬೇಕು. ಬಿಕಾಸ್ ವಿ ಹ್ಯಾವ್ ಎಕ್ಸ್ಪರ್ಟ್ಸ್ ಹಿಯರ್, ದೇ ಕ್ಯಾನ್. ಸರ್, ಈಗ ಇವರು ಒಂಥರ ಹೆಮ್ಮರವಾಗ್ಬಿಟ್ಟಿದಾರಾ? ಇದು ರೆಂಬೆ ಕಟ್ ಮಾಡ್ಬಿಡ್ತೀನಿ, ಕೊಂಬೆ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಇದೆಲ್ಲ ಆಗಲ್ವಾ ಇವಾಗ? ಇನ್ನೊಂದು ಕಡೆ ಒಬ್ಬ ಪೈಲಟ್ ಅಥವಾ ಸಿಬ್ಬಂದಿಯ ದಣಿವು ಅಂದ್ರೆ ಏನು ಏರ್ಲೈನ್ಸ್ಗಳ ವಿಚಾರದಲ್ಲಿ? ಯಾರಾದರೂ ಸರ್, ಈಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸಾಮಾನ್ಯ ಜನಗಳು ಅಂದ್ಕೊಳ್ಳೋದು ಪೈಲಟ್ಸ್ ಅಂದ್ರೆ ಏನು ಹ್ಯಾಂಡ್ಸಮ್ ಆಗಿರ್ತಾರ್ರಿ, ಏನು ಸ್ಮಾರ್ಟ್ ಆಗಿರ್ತಾರ್ರಿ, ಪೈಲಟ್ಗಳು ಸಹ ಅದ್ಭುತ ಅಲ್ವಾ, ಎಲ್ಲಾ ದೇಶ ಹಾರಾಡ್ಕೊಂಡೇ ತಿರುಗಾಡ್ಬಿಡ್ತಾರೆ ಅಂತ. ಗಗನ ಸಖಿ ಅಂದ್ರೆ ಸಾಕು, ಓ ಅದ್ಭುತ ಇವರು ಅಂತಲ್ಲ, ಈ ಒಂದು ಫೀಲ್ ಇದೆಯಲ್ಲ. ನಿಜವಾಗಿಯೂ ಅವ್ರ ಸಂಕಷ್ಟಗಳು ಹೇಗಿರ್ತವೆ ಸರ್ ಈ ಒಂದು ಜರ್ನಿ ಅಂತ ಬಂದಾಗ? ಸುದರ್ಶನ್ ಸರ್. ನೋಡಿ, ನಾನು ಹೇಳಿದ್ನಲ್ಲ, ಹೊರಗಿಂದ ಇದು ಬಹಳ ಗ್ಲಾಮರಸ್ ಆಗಿ ಕಾಣುತ್ತೆ. ಆದ್ರೆ ಫಸ್ಟ್ ಇಟ್ ಇಸ್ ನಾಟ್ 9 to 5 ಜಾಬ್. ಸೊ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ಪೈಲಟ್, ಇವನ್ ದ ಕ್ರೂ, ಇವನ್ ಕಮರ್ಷಿಯಲ್ ಸ್ಟಾಫ್, ಸೆಕ್ಯೂರಿಟಿ ಸ್ಟಾಫ್, ಎಲ್ಲರಿಗೂ ಇದೊಂದು ದೊಡ್ಡ ನಿಮ್ಮ ರಿಪೋರ್ಟ್ ರಿಪೋರ್ಟರ್ ಯಾರಾದ್ರೂ 2 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ ಕಳಿಸಿ, ಇಟ್ ನೆವರ್ ಲುಕ್ಸ್ ಲೈಕ್ 2 o'clock in the morning. It is busy all the time. People are reporting for work, going for work. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ SDTL ಅಂತ ನಾವು ಹೇಳ್ತೀವಿ, 2 ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂಡ್ ಫ್ಲೈಟ್ ಅವರ್ಸ್. ಫ್ಲೈಟ್ ಅವರ್ಸ್ ಅಂದ್ರೆ ಚಾಕ್ಸ್ ಆಫ್ ಟು ಚಾಕ್ಸ್ ಆನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು
ಏರೋಪ್ಲೇನ್ ವೀಲ್ಸ್ ರೋಲ್, ಅಲ್ಲಿಂದ ಕಮೆಂಟ್ಸ್ ಆಗಿ ಏರೋಪ್ಲೇನ್ ವೀಲ್ಸ್ ಸ್ಟಾಪ್, ಅದು ಫ್ಲೈಟ್ 5. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂದ್ರೆ ವೆನ್ ಯು ರಿಪೋರ್ಟ್ ಫಾರ್ ಬ್ರೀಫಿಂಗ್, ದ ಫಸ್ಟ್ ಆಕ್ಷನ್ ಇಸ್ ಮೀಟ್ ದ ಡಾಕ್ಟರ್. ಮೀಟ್ ದ ಡಾಕ್ಟರ್, ಬ್ಲಡ್ ಅನಲೈಸ್ ಮಾಡ್ತಾರೆ, ಡಾಕ್ಟರ್ ನೋಡ್ತಾ ನಿಮ್ ಕಣ್ಣು ಕೆಂಪಾಗಿದೆಯಾ, ಸ್ವಲ್ಪ ಏನೋ BP ಚೆಕ್ ಮಾಡ್ತಾರೆ, ಆ ತರ ಎಲ್ಲ. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ರಿಪೋರ್ಟ್. Then when you finish the flight, it will come back after 4 sectors, 5 sectors. That's a flight duty time limit. But I am staying in the, let us say, Vijayanagar, Baswangudi. By the time I reach airport, it is 1 hour 30 minutes. That is not counted. When I get up at 1 o'clock in the morning to get ready to leave my home at 3 o'clock, that is not counted. Okay. And when I land back, again I have to go back to Baswangudi. That is another peak hours and Correct. So that is 2 hours. Where is the rest? Because next day morning I am programmed for 9:30 flight. That is the criticality. Okay. ನಾವು FTTL ಅಂದ್ರೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಪೈಲಟ್ ಒಂದು ವಾರಕ್ಕೆ 2 ದಿವಸ ರಜೆ ಸಿಗ್ಲಿ ಅಂತ ಅಲ್ಲ. ಅಟ್ಲೀಸ್ಟ್ ಲೆಟ್ ದಮ್ ರೆಸ್ಟ್ ಫಾರ್ 2 days in a week. Are we asking for too much? And it is all coming to flight safety. ವಿಮಾನ ಸುರಕ್ಷಿತವಾಗಿ ಹಾರಬೇಕು. ನನ್ನ ಕ್ಯಾಬಿನ್ ನಲ್ಲಿ ಕುತ್ಕೊಂಡಿರೋ 180 ಜನ ಪ್ರಯಾಣಿಕರು ಸುರಕ್ಷಿತವಾಗಿ ನಾವು ಅವ್ರನ್ನ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತಲುಪಿಸಬೇಕು. ದಟ್ ಈಸ್ ದ ಮೇನ್ ಏಮ್ ಆಫ್ ಆಲ್ ದಿಸ್ FTTL. ಆರ್ ವಿ ಆಸ್ಕಿಂಗ್ ಫಾರ್ ಸಮಥಿಂಗ್ ವೆರಿ ಬಿಗ್ from a company which is making thousands of revenue, thousands of crores of revenue? ಸೊ ಅವರು ಏನಾಗೆ ನಮಗೆ ಬೇಕಾಗಿರೋದು 65ರಿಂದ 70 ಜನ ಎಕ್ಸ್ಟ್ರಾ ಪೈಲಟ್ಸ್. ಈಗಾಗಲೇ ಐ ವಾಸ್ ಸ್ಪೀಕಿಂಗ್ ಟು ಒನ್ ಫಸ್ಟ್ ಆಫೀಸರ್ ಫಿನಿಶ್ ಹಿಸ್ ಟ್ರೈನಿಂಗ್. ಇಲ್ಲ ಅಂಕಲ್ ಇನ್ನು 4 ತಿಂಗಳು ವೇಟ್ ಮಾಡಿ ಅಂತ ಹೇಳಿದ್ದಾರೆ. ದೇರ್ ಆರ್ ಪೀಪಲ್ ವೇಟಿಂಗ್ ಫಾರ್ ಟ್ರೈನಿಂಗ್, ದೇ ಆರ್ ನಾಟ್ ಟ್ರೈನಿಂಗ್. ಅಫ್ಕೋರ್ಸ್ ಸ್ವಲ್ಪ ಕ್ಯಾಪ್ಟನ್ ಗಳನ್ನ ಹುಡ್ಕೋದ್ ಕಷ್ಟ ಆಗುತ್ತೆ, ಯಾಕಂದ್ರೆ ಇಂಡಿಗೋ ಪರಿಸ್ಥಿತಿ ಗೊತ್ತಾದ್ರೆ ಯಾರು ಬರೋಕ್ ಹೋಗಲ್ಲ. ಇದನ್ನೇ ಉಪಯೋಗಿಸ್ಕೊಂಡು ದೇ ವಿಲ್ ಹೈರ್ ದಿ ಎಕ್ಸ್ಟ್ರಾಕ್ಟ್ ಪೈಲಟ್ ಅಂಡ್ ಮೇಕ್ ಹ್ಯೂಜ್ ಪ್ರಾಫಿಟ್ ಇಂಡಿವಿಜುವಲ್. ಇದು ಗೇಮ್ ಪ್ಲಾನ್. ಇದೀಗ ನಮ್ಮೊಂದಿಗೆ ವಾಸುದೇವ್ ಸರ್ ಇದ್ದಾರೆ. ವಾಸುದೇವ್ ಸರ್, ಒಂದು ಕ್ವಶನ್ ಇತ್ತು ನಂದು. ಏನಂತ ಹೇಳಿದ್ರೆ, ಈಗ ಇಲ್ಲಿ ಇಂಡಿಗೋದ ವಿಚಾರಕ್ಕೆ ಬಂದಾಗ, ಇಂಡಿಗೋ ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಗಿದೆ, ಇದು ಬಹಳ ದೊಡ್ಡ ರೀತಿಯಲ್ಲಿ ಮುನ್ನುಗ್ತಾ ಇದೆ. ಅವರೊಂದು ಒಳ್ಳೆ ಮಾಡೆಲ್ ಇಟ್ಕೊಂಡಿದ್ದಾರೆ, ಅವರೊಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಫ್ಯೂಯಲ್ ಎಫಿಷಿಯನ್ಸಿ ಆಗಲಿ, ಆ ವೆಯ್ಟನ್ನು ಕ್ಯಾರಿ ಮಾಡ್ತಕ್ಕಂಥ ವಿಚಾರ ಆಗಲಿ, ಪೈಲಟ್ಗಳ ಕೌಶಲ್ಯವನ್ನು, ಪೈಲಟ್ಗಳ ಕೆಲಸದ ಅವಧಿಯನ್ನು ಬಳಸಿಕೊಳ್ಳುವಲ್ಲಿ ಬಹಳ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಾಂಪಿಟೇಟಿವ್ ಕಂಪನೀಸ್ ಯಾವ್ಯಾವ ಬರ್ತಾವೋ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಅವರೇನೋ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ ಇತ್ತು. ಈಗ ಇದು ತುಂಬ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ ಬಂದಾಗ, ನಿಜಕ್ಕೂ ಇನ್ನೊಂದಷ್ಟು ಪೈಲಟ್ಗಳನ್ನು ಇವ್ರಿಗೆ ಅಪಾಯಿಂಟ್ ಮಾಡ್ಕೊಳ್ಳೋದಷ್ಟು ದೊಡ್ಡ ಕಷ್ಟ ಆಗುತ್ತಾ, ಅಥವಾ ಇಲ್ಲಿ ನಮಗೆ ಲಾಭಾಂಶ ಕಡಿಮೆ ಆಗುತ್ತೆ ಅಂತ? ನಾನು ನಷ್ಟ ಆಗುತ್ತೆ ಅಂತ ಇಲ್ಲಿ ಕೋಟ್ ಮಾಡಲ್ಲ, ಇವ್ರ ಸಂಸ್ಥೆಗೆ ನಷ್ಟ ಆಗಿಬಿಡುತ್ತೆ ಅಂತ ನಾನು ಹೇಳಲ್ಲ. ಲಾಭಾಂಶ ಕಡಿಮೆ ಆಗೋದು ಬೇರೆ, ನಷ್ಟ ಆಗೋದು ಬೇರೆ. ಲಾಭಾಂಶ ಕಡಿಮೆ ಮಾಡ್ಕೊಳ್ಳೋಕೆ ರೆಡಿ ಇಲ್ವಾ ಈ ಸಂಸ್ಥೆ ಅಂತ? ಹಾಗೆ ಅಂತ ಹೇಳಕ್ ಬರೋದಿಲ್ಲ ಸರ್. ಲಾಭಾಂಶದ ಒಂದು ವಿಷಯ ಏನಿದೆ ಅದು ಒಂದು ಪಾಯಿಂಟ್. ಅಷ್ಟೊಂದು ಜನ ನಿಮಗೆ ಪೈಲಟ್ ಶಾರ್ಟೇಜು ಇದೆ ಸರ್. trained pilots are not available in this country, shortage of pilots, and all these things are also compounding the problem. Okay. ಅದು ಅಲ್ದೇನೆ ಏವಿಯೇಷನ್ ನಲ್ಲಿ ನಿಮಗೆ ಟ್ರೈನ್ಡ್ ಆಗಿರೋರು, ಎಕ್ಸ್ಪರ್ಟ್ ಆಗಿ ಇರ್ತಕ್ಕಂಥವ್ರು ಆ ಫೀಲ್ಡ್ ನಲ್ಲಿ ಬಹಳ ಕಡಿಮೆ ಜನ ಇದ್ದಾರೆ. ನಿಮಗೆ ಈ ದೇಶದಲ್ಲಿ ಆ ತರಹದ ಒಂದು ಸಿಸ್ಟಮ್ ಅನ್ನ ಅಮೆರಿಕದಲ್ಲಿ ಏನಿದೆ, ಬ್ರಿಟನ್ ನಲ್ಲಿ ಏನಿದೆ, ಅದನ್ನ ಡೆವಲಪ್ ಮಾಡ್ಬೇಕಾದ್ರೆ ಒಂದು ಸಂಸ್ಥೆ 20 ವರ್ಷ ಬೇಕು ಡೆವಲಪ್ ಮಾಡೋದಕ್ಕೆ ಅಂತ ನಮ್ಮ ಇವರು ಹೇಳಿದ್ರು. ಅದೇ ತರಹ ಈ ಸ್ಟಾಫ್ಗಳನ್ನ, ಈ ಪೈಲಟ್ಗಳನ್ನ ಟ್ರೈನ್ ಮಾಡಿ ನಿಮಗೆ ಕೊಡ್ಬೇಕಾದ್ರೆ ಅಟ್ಲೀಸ್ಟ್ 5 ರಿಂದ 8 ವರ್ಷಗಳು ಬೇಕಾಗತ್ತೆ. ಅಷ್ಟು ಫ್ಲೈಯಿಂಗ್ ಅವರ್ಸ್ ಏನ್ ಮಾಡಿರ್ತಕ್ಕಂಥ ಜನ ನಿಮಗೆ ಸಿಕ್ಕೋದಿಲ್ಲ. ಇದು ಒಂದು ಕಾರಣ ಇರಬಹುದು. ಬೇರೆಯವರಿಗೂ ಅದೇ ಸಮಸ್ಯೆ ಇದ್ದಿರಲೇಬೇಕು. ಆದ್ರೆ
ಮತ್ತೆ ಈ ಇಂಡಿಗೋದವರು ಒಂಥರ ಒಂದು ಮೊನೊಪೊಲಿಯ ಒಂದು ಏನೊಂದು ವರ್ಸ್ಟ್ ಏನೊಂದು ಈಗೋ ಇದೆ, ಅದನ್ನ ಅವ್ರು ಮಾಡ್ಕೊಂಡಿದ್ದು ಕಾಣಿಸ್ತದೆ. ಅದು ಓವರ್ ದ ಇಯರ್ಸ್, ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ದೇ ಹ್ಯಾವ್ ಡೆವಲಪ್ಡ್ ದಟ್ ಈಗೋ. Possibly that may be the one of the reason that has given that we will see to it that DGCA when it is issues the instruction ನಾವು ನೋಡ್ಕೋತೀವಿ ಅಂತಕ್ಕಂತ ಒಂದು ಮನೋಭಾವನೂ ಇದ್ದಿರಬಹುದು ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ಈ ತರಹ ಒಂದು CAR 2 ವರ್ಷಗಳಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದಾಗ್ಲೂ, DGCA ಇಶ್ಯೂ ಮಾಡಿದಾಗ್ಲೂ, ಜೂನ್ ನಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದಾಗ್ಲೂ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಯಾರಾಗ್ದೇನೆ, 25 ನವೆಂಬರ್ಗೂ ಅವ್ರ ಮೀಟಿಂಗಿಗೆ ಹೋದಾಗ್ಲೂ ಏನು ಹೇಳ್ದೇನೆ ಸಡನ್ ಆಗಿ ಒಂದು ಈ ಡಿಸೆಂಬರ್ 2ಕ್ಕೆ ಈ ತರಹದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಇಲ್ಲೊಂದು ಪ್ಲಾಟ್ ಇದೆ ಅಂತ ಅನ್ಸುತ್ತೆ. ಅದು ಮೊನೊಪೊಲಿಯ ಒಂದು ಸೈಡ್ ಎಫೆಕ್ಟ್ ಅಂತ. ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ವಾಸ್ತವ ಸರ್, ಏನಾಗುತ್ತೆ ನೀವು ಹೇಳ್ತಾ ಇದ್ರಿ 5 ರಿಂದ 8 ವರ್ಷ ಬೇಕಾಗುತ್ತೆ ಪೈಲಟ್ಗಳು ರೆಡಿ ಮಾಡಬೇಕು ಅಂದ್ರೆ ಅಂತ ಹೇಳಿ. ಹಾಗಾದ್ರೆ ಈ ಪೈಲಟ್ ತರಬೇತಿ ವಿಚಾರದಲ್ಲಿ ಭಾರತ ಅಷ್ಟೊಂದು ಹಿಂದುಳಿದಿದ್ಯಾ? ರೆಡಿ ಇರ್ತಕ್ಕಂಥ ಪೈಲಟ್ಗಳೇ ಇಲ್ವಾ? ನಮ್ಮಲ್ಲಿ ಎಲ್ಲ ಕಡೆ ಉದ್ಯೋಗ ಬೇಕು ಅಂತ ಹೇಳುವಂತ ವಲಯ ಇದೆ ಸರ್, ವರ್ಗ ಇದೆ. ಹಾಗಿದ್ದಾಗ ಪೈಲಟ್ ಸೆಕ್ಷನ್ ಒಳಗೆ ಇರಬಹುದೇನೋ? ಇವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಒಬ್ಬ ಪೈಲಟ್ಗೆ ವರ್ಷಕ್ಕೆ ನಾನು 75 ಲಕ್ಷ ಖರ್ಚು ಮಾಡಬೇಕು, ಇವ್ರನ್ನೇ ಮ್ಯಾನೇಜ್ ಮಾಡಿಬಿಡ್ಲಾ? ಆ ಪಾಯಿಂಟ್ ಯಾಕೆ ಇದ್ದಿರಬಾರ್ದು ಅಂತ ಸರ್. ಇದು ಪೈಲಟ್ ಟ್ರೈನಿಂಗಿಗೆ ಒಂದು 3 ವರ್ಷ ನೀವು ಮಿನಿಮಮ್ DGCA ಎಕ್ಸಾಮ್ಗಳು ಪಾಸ್ ಮಾಡೋದೆಲ್ಲ ಇದೆ. ಅದಾದ್ಮೇಲೆ ಅವರಿಗೆ ಫ್ಲೈಯಿಂಗ್ ಅವರ್ಸ್ ಸಿಗ್ಬೇಕು, ಟೈಪ್ ಆಫ್ ಏರ್ಕ್ರಾಫ್ಟ್ ಅಂತ ಇರುತ್ತೆ. ಆ ಟೈಪ್ ಆಫ್ ಏರ್ಕ್ರಾಫ್ಟ್ ಅಲ್ಲಿ ಟ್ರೈನಿಂಗ್ ಸಿಗ್ಬೇಕಾದ್ರೆ ಬೋಯಿಂಗ್ ಕಂಪನಿನಲ್ಲೋ ಏರ್ ಬಸ್ ಕಂಪನಿ ಅದು ಅವರ ವಿಮಾನದಲ್ಲಿ ಅವರು ಟ್ರೈನಿಂಗ್ ತಗೋಬೇಕು. ಅವ್ ಯಾವ್ದಕ್ಕೂ ನಮ್ಮ ದೇಶದಲ್ಲಿ ಇನ್ನೂ ಫೆಸಿಲಿಟೀಸ್ ಬೆಳೆದಿಲ್ಲ, ಸ್ಲೋ ಆಗಿ ಬೆಳೀತಾ ಇದೆ. ಏರ್ ಟ್ರಾಫಿಕ್ ಕಂಟ್ರೋಲರ್ಸ್ಗೂ ಇದೇ ಸಮಸ್ಯೆಗಳು ಇದ್ದಾವೆ, ಪೈಲಟ್ಗೂ ಇದೇ ಸಮಸ್ಯೆ ಇದೆ. ನಮ್ಮಲ್ಲಿ ಇವಾಗ ಕಾಲೇಜುಗಳು ಬಂದಿದ್ದಾವೆ ಏವಿಯೇಷನ್ ಮೇಲೆ, ಅವರುಗಳು ಬರೀ ಏರ್ಲೈನ್ ಅಸಿಸ್ಟೆಂಟ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆಯೇ ಹೊರತು ಪೈಲಟ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಫ್ಲೈಯಿಂಗ್ ಕ್ಲಬ್ಗಳನ್ನ ಹುಟ್ಟು ಹಾಕಿ ನೋಡಿ. 70 ವಿಮಾನಗಳು ಇಲ್ಲಿ ಆಪರೇಷನಲ್ ಇದ್ವು ಒಂದು ಈ ಸರ್ಕಾರ ಬರೋದಕ್ಕೆ ಮುಂಚೆ 10 years ago. ಇವತ್ತು 160 ಏರ್ಪೋರ್ಟ್ಸ್ ಆರ್ ರೆಡಿ. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಪೈಲಟ್ಗಳು ಅಥವಾ ಅಷ್ಟೊಂದು ವಿಮಾನಗಳನ್ನ ಹಾರಾಟೋದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಅನದರ್ 5 years ವಿ ಆರ್ ಗೋಯಿಂಗ್ ಟು ಹ್ಯಾವ್ 2400 ಏರ್ಕ್ರಾಫ್ಟ್ ಆಪರೇಷನ್ಸ್. ಈಗಿರೋದು ನಮ್ಮ ಹತ್ರ ಅರೌಂಡ್ 573 ಏರ್ಕ್ರಾಫ್ಟ್ ನಮ್ಮ ಹತ್ರ ಇರೋದು ಇಂಡಿಯಾದಲ್ಲಿ. ಆ 4 times ಬಿಗರ್ ಆಪರೇಷನ್, ಬಿಗ್ಗರ್ ಸ್ಕೇಲ್ ಆಫ್ ಆಪರೇಷನ್ಸ್ ಏನಿದೆ ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಎಲ್ಲೂ ಆಗ್ತಾ ಇಲ್ಲ ಸರ್. ನಾವು ಯಾಕೆ ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ? ಸರ್ಕಾರ ಇದನ್ನ ಕನ್ಸಿಡರ್ ಮಾಡಿದ್ಯೋ ಇಲ್ವೋ? DGCA ಇದ್ರ ಬಗ್ಗೆ ಏನಾದ್ರೂ ವೈಟ್ ಪೇಪರ್ ತರುತ್ತೋ? ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಈಸ್ ಅವೇರ್ ಆಫ್ ದಿಸ್. ಅವಾಗ ಅವ್ರು ಹೇಳಿದಾಗೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ ಆಗದೇ ಇರೋರನ್ನ ನಾವು ಈ ಒಂದು ಡಿಪಾರ್ಟ್ಮೆಂಟ್ ಗೆ ಹಾಕಿದಾಗ ಸಿವಿಲ್ ಏವಿಯೇಷನ್ ಅದಕ್ಕೆ ಹೇಗೆ ಸರ್ ಅದು ಮುಂದಕ್ಕೆ ಆ ತರ ಒಂದು ಟೆಕ್ನಾಲಜಿಕಲಿ ಒಂದು ಹೈಯರ್ ಲೆವೆಲ್ ನಲ್ಲಿ ಆ ಒಂದು ವಿಜುವಲೈಸೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಸರ್ ಅವರಿಗೆ? ಇದನ್ನ ನಾವು ನೋಡಿಲ್ಲ. ಏವಿಯೇಷನ್ ಇಸ್ ಎ ಡಿಫರೆಂಟ್ ಫೀಲ್ಡ್ ಸರ್. ಅದನ್ನ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಪೈಲಟ್ ಎಕ್ಸ್ಪರ್ಟೈಸ್, ಏರ್ ಟ್ರಾಫಿಕ್ ಕಂಟ್ರೋಲರ್ಸ್ ಎಕ್ಸ್ಪರ್ಟೈಸ್, ಅದಕ್ಕೆ ಬೇಕಾಗಿರೋ ಜನನ ಹಾಕೊಳ್ಬೇಕು, ಹುಡುಕ್ಬೇಕು ಸರ್. ನಾವು ಹಳೆ ತರದ್ದೇ ಒಂದು ಯಾವುದೋ ಒಂದು IAS ಆಫೀಸರ್ಗಳನ್ನ ಅವ್ರುಗಳನ್ನ ಇಲ್ಲಿ ತಗೊಂಬಂದು ಕೂರ್ಸೋದು, ಆಮೇಲೆ ಆ DGCA ನಲ್ಲಿ ಅವರು ಈ ಪೈಲಟ್ಗಳು ಕೊಡ್ತಕ್ಕಂಥ ಯಾವುದೋ ಒಂದು ಸಣ್ಣ ಒಂದು ಯಾವುದೋ ಒಂದು ಇದಕ್ಕೆ ಅಥವಾ ಮ್ಯಾನೇಜ್ಮೆಂಟ್ ಕೊಡ್ತಕ್ಕಂಥ ಸಣ್ಣ ಬೆನಿಫಿಟ್ಗೆ ಮಾರು ಹೋಗ್ತಕ್ಕಂಥ ಜನಗಳನ್ನ ಅಲ್ಲಿ ಇಡೋದಾದ್ರೆ, ನಾನು ಹೇಳ್ತಾ ಇದ್ದೀನಿ ಓವರ್ ಆಲ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. 400 ಆಡ್ ಏರ್ಕ್ರಾಫ್ಟ್ ಆಪರೇಷನ್ ಮಾಡೋ ಕಾಲದಲ್ಲಿ 2000 ಏರ್ಕ್ರಾಫ್ಟ್ ಗಳಿಗೆ ಇವರು ಆರ್ಡರ್ ಕೊಡೋದಾದ್ರೆ ಅದಕ್ಕೆ ಬೇಕಾಗಿರೋದು ಸರ್ ಎವ್ರಿ $100 you have spent on purchasing the aircraft, you will have to spend $40 on infrastructure. Is it going on? Whether they are doing it, sir? ಇದನ್ನ ನಾವು ಕ್ವಶನ್ ಕೇಳಬೇಕು. ಯಾರ ಹತ್ರ ಕೇಳೋಣ ಸರ್? ಯಾರನ್ನಾದ್ರೂ ಕೇಳೋದು ಅಂದ್ರೆ ಯಾರನ್ನ ಕೇಳಿ? MP ಗಳನ್ನ ಕೇಳೋಣವಾ? ಅವರಿಗೆ ಏನ್ ನಡೀತಾ ಇದ್ದು ನಡೀಲಿ ಬಿಡಿ ಸರ್ ಅಂತಾರೆ. ನಾವು ಯಾರಿಗೆ ಹೋಗಿ ಹೇಳ್ಬೇಕು ಸರ್ ಇದನ್ನ?
ಐ ಸಾರಿ, ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಸಿವಿಲ್ ಏವಿಯೇಷನ್ ಇಸ್ ಎ ಡಿಫರೆಂಟ್ ಫೀಲ್ಡ್ ಸರ್. ಅದು IAS ಇನ್ ಫೀಲ್ಡ್ ಅಲ್ಲ, ಅದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರನ್ನ ತಗೊಂಬಂದು ಕೂರ್ಸಿ ಸರ್. ಈಗ ನೋಡಿ ರೈಲ್ವೆ ನಲ್ಲಿ ಒಬ್ರು ಅವರು ಅಶ್ವಿನ್ ಇದ್ದಾರೆ, ಅವರು ಆ ತರ ನೋಡುವಂತ ಒಬ್ಬ ವ್ಯಕ್ತಿ ಅಥವಾ ಆ ತರದ ಒಂದು ವ್ಯಕ್ತಿ ಈ DGCA ನಲ್ಲಿ ಅಲ್ಲಿ ಇಲ್ಲಿ ಇದ್ರೆ ಒಂದಿಷ್ಟು ಒಳ್ಳೆ ಕೆಲಸ ಆದೀತೋ ಏನು ಅಂತ ಒಂದು ಆಸೆ ಸರ್. ನಂದು ಸುನಿಲ್ ಒಂದು ಪ್ರಶ್ನೆ ಇರುತ್ತೆ. ಆಯ್ತು, ನಾವು ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡಿದೀವಿ. ಈಗ ಈ ಒಂದು ಇಂಡಿಗೋ ಅಂತ ಬಂದಾಗ 5,000ಕ್ಕೋ 6,000 ರೂಪಾಯಿಗೋ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಅನೇಕ ಜನಗಳಿಗೆ ಖುಷಿ ಇದೆ. ಇದು ತುಂಬ ಮಧ್ಯಮ ವರ್ಗದವನು, ಕೆಳ ಮಧ್ಯಮ ವರ್ಗದವನು ಕೂಡ ನಾನು ವಿಮಾನದಲ್ಲಿ ಹೋಗಬೇಕು, ನನ್ನ ತಾಯಿನ ಕರ್ಕೊಂಡು ಹೋಗಬೇಕು, ನಮ್ಮ ತಾಯಿ ವಿಮಾನದಲ್ಲಿ ಕೂತೇ ಇಲ್ಲ, ನಮ್ಮ ತಂದೆನ ಕರ್ಕೊಂಡು ಹೋಗಬೇಕು, ನಾನು ಫಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟರೆ ಆಸೆಗೆ ರೆಕ್ಕೆ ಆಗಿದ್ದು ಅನ್ಡೌಟೆಡ್ಲಿ ಇಂಡಿಗೋನೇ. ಸೊ ಈ ಸಂಸ್ಥೆನೂ ಇರಬೇಕು, ನಮಗೆ ಈ ಏವಿಯೇಷನೂ ಇರಬೇಕು, ಈ ಸಮಸ್ಯೆನ ಬಗೆಹರಿಬೇಕು, ರೂಲ್ ಪ್ರಕಾರ ಹೋಗಬೇಕು ಅಂದರೆ ಏನೋ ಸೊಲ್ಯೂಷನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ ಸರ್. ಏನೋ ಇಷ್ಟೊಂದೆಲ್ಲ ನಾವು ಮಾತಾಡಿದ್ವಿ ಅಂದ್ರೆ ಇಂಡಿಗೋ ಬಗ್ಗೆ ಎಲ್ಲಾನು ಕೆಟ್ಟದ, ವಿ ಆರ್ ಪ್ರೌಡ್ ಆಫ್ ಇಟ್. ಇಂಡಿಗೋ ಬೆಳೆದ ರೀತಿ ಇದೆಯಲ್ಲ, ವಿ ಆರ್ ಪ್ರೌಡ್ ಆಫ್ ಇಟ್, ನೋ ಡೌಟ್. ಬಟ್ ದೆನ್ ಕೆಲವು ತಪ್ಪುಗಳಿವೆ, ತುಂಬಾ ದೊಡ್ಡ ದೊಡ್ಡ ತಪ್ಪುಗಳಿವೆ, ಅದನ್ನ ಸರ್ ಮಾಡ್ಕೋಬೇಕು. ತಪ್ಪೆಲ್ಲರೂ ಮಾಡ್ತಾರೆ. ಬಟ್ ದೆನ್ ದಿಸ್ ಇಸ್ ದ ಟೈಮ್. ಫಸ್ಟ್ ಇಮಿಡಿಯೇಟ್ಲಿ ಸ್ಟೆಬಿಲೈಸ್ ಯುವರ್ ಕ್ರೂ. ನೀವು ಏನು ಇದು ಮಾಡಿದಿರಲ್ಲ, ಅಗ್ರೆಸಿವ್ ರಿಕ್ರೂಟ್ಮೆಂಟ್, ನಿಮ್ಮ ಹತ್ರ ತುಂಬಾ ದುಡ್ಡಿದೆ. ಈಗ ನೆಕ್ಸ್ಟ್ 5-6 months ವಾಟ್ ಎವರ್ ದ ಟೈಮ್ ನೀವೇನ್ ತಗೋತೀರಾ, ನೀವು ತಗೊಳ್ಳಿ ಅದನ್ನ. ಗೆಟ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ನಿಮ್ಮ ಹತ್ರ ದುಡ್ಡಿದೆ, ಯು ಕ್ಯಾನ್ ಅಫೋರ್ಡ್ ದಟ್. ಫಸ್ಟ್ ನೀವು ನಿಮ್ಮ ಒಂದು ಕ್ರೂ ಏನಿದೆ ಅದನ್ನ ಸ್ಟೆಬಿಲೈಸ್ ಮಾಡಿ. ನಿಮ್ಮ ಆಪರೇಷನಲ್ ಓವರ್ ಹಾಲ್, ನಿಮ್ಮ 4% ಬಫರ್ ಏನ್ ಇಟ್ಕೊಂಡಿದ್ದೀರಲ್ಲ, ಅದನ್ನ ವಿತಿನ್ 1 year ಇಟ್ ಹ್ಯಾಸ್ ಟು ಗೋ ಟು 10-12% ಬಫರ್ ನೀವು ಇಟ್ಕೊಳ್ಳೇಬೇಕು ಇಫ್ ಯು ರಿಯಲಿ ವಾಂಟ್. This should happen under the vigilance of the government. Government ನೋಡ್ಬೇಕು ಇದನ್ನ. Next, regulatory accountability. DGCA has failed miserably in this. ಒಬ್ಬ ಇಂಥ ದೊಡ್ಡ ಒಂದು ಏರ್ಲೈನಿಗೆ ಅವರು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಎ ಶೇಮ್ ಆನ್ DGCA. DGCA should be ashamed of itself. ಎನ್ಕ್ವೈರಿ ನಡಿಬೇಕು, ಏನಕ್ಕೆ ಬಿಡ್ತು ಅಂತ. ಲಾಸ್ಟ್ ಮಾರ್ಕೆಟ್ ಕರೆಕ್ಷನ್, ಇದು ಗವರ್ಮೆಂಟ್ ಕೈಯಲ್ಲಿದೆ. ಡೋಂಟ್ ಲೆಟ್ ಮೊನಾಪಲಿ ಎನಿವೇರ್. ಯಾಕಂದ್ರೆ ಮೊನಾಪಲಿ ತುಂಬಾ ದೊಡ್ಡದಾಗಿ ಬೆಳೀತು ಅಂದ್ರೆ ಗವರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. So this is all they have to do. Fine. Thank you ಸುನಿಲ್ ಅವರೇ. ಥ್ಯಾಂಕ್ ಯು ವಾಸುದೇವ್ ಸರ್. ಥ್ಯಾಂಕ್ ಯು ಸುದರ್ಶನ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಒಂದು ವಿಮಾನಯಾನ ಸಂಸ್ಥೆ ಅಂತ ಹೇಳಿದಾಗ ಬರೀ ಏರ್ಪೋರ್ಟ್ ಮತ್ತೆ ಹಾರೋದು, ಲ್ಯಾಂಡ್ ಆಗೋದು, ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ ಅಂದ್ಕೊಂಡು ಮಾತಾಡ್ತೀವಿ. ಅದರ ಆಚೆಗಿನ ಅನೇಕ ರಹಸ್ಯಗಳು, ಸತ್ಯಗಳು ಈ ಥರ ಇರ್ತವೆ. ಇನ್ನು ಮುಂದೆ ಭಾರತದ ವಿಮಾನಯಾನ ವಲಯದಲ್ಲಿ 63%ಗಿಂತ ಹೆಚ್ಚಿನ ಮಾರುಕಟ್ಟೆ ಭಾಗವನ್ನು ಹೊಂದಿರತಕ್ಕಂಥ ಇಂಡಿಗೋ ಈ ತಪ್ಪುಗಳನ್ನು ತಿದ್ದುಕೊಂಡು ಸರಿದಾರಿಗೆ ಬರಲಿ, ಈ ಸಮಸ್ಯೆಗಳ ಬಗೆಹರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.